ಪ್ರಣಾಮಗಳನ್ನು ಮಾಡ್ತಾ ಜಗದ್ಗುರು ಸಂತ ಶ್ರೇಷ್ಠ ದಾಸ್ ರಾಜಾರಾಮ್ ಮಹಾರಾಜರ ಅಭಂಗಗಳನ್ನು ಚಿಂತನೆ ಮಾಡುವಂತ ಈ ನಮ್ಮ ವಾಟ್ಸಪ್ ವೇದಿಕೆಯಲ್ಲಿ ಪರಬ್ರಹ್ಮ ಪರಿಪೂರ್ಣನಾದಂಥ ಚಿದಂಬರೇಶ್ವರ ಇದೇ ಕಲಿಯುಗದಲ್ಲಿ 260 ವರ್ಷದಿಂದ ಅವತಾರವನ್ನ ತಾಳಿ ತನ್ನ ಅಂತಃಕರಣದ ಮನಸ್ಸಿನ ಪ್ರೀತಿಯ ಸಗುಣ ಸಾಕಾರ ಮೂರ್ತಿಗಳಾದಂತಹ ರಾಜಾರಾಮ್ ಮಹಾರಾಜರನ್ನ ನಿಮಿತ್ತ ಮಾಡಿಕೊಂಡು 1.5 ಲಕ್ಷ ಅಭಂಗಗಳನ್ನ ರಚನಾ ಮಾಡಿಸಿ ಮತ್ತೆಷ್ಟೊಂದು ಗದ್ಯ ರೂಪದಲ್ಲಿ ಶುದ್ಧ ಆಧ್ಯಾತ್ಮವನ್ನೇ ಮುಖ್ಯವಾಗಿ ಇಟ್ಕೊಂಡು ಎಷ್ಟೋ ಗ್ರಂಥಗಳನ್ನ ರಚನಾ ಮಾಡಿದಂತಹ ಸಂತ ಶ್ರೇಷ್ಠ ದಾಸ್ ರಾಜಾರಾಮ್ ಮಹಾರಾಜರು ನಿಜಾತ್ಮಬೋಧ, ಪಂಚರತ್ನಗಳಲ್ಲಿ ನವರತ್ನ ಎಂಬಂತಹದ್ದು, ಗುರುಗಮ್ಯಠೇವ, ಕರುಣಾ ಸಾಗರ, ಅದ್ವೈತ ಸಾರ್, ಹಿಂಗೆಲ್ಲ ಸಾಕಷ್ಟು ಗ್ರಂಥಗಳನ್ನ ರಚನಾ ಮಾಡಿದಂತಹ ರಾಜಾರಾಮ್ ಮಹಾರಾಜರ ಆ ಗ್ರಂಥಗಳಲ್ಲಿ ಇವತ್ತ ನಾವು ಸದ್ಗುರು ಉಪದೇಶ ಎಂಬಂತಹ ಒಂದು ಗ್ರಂಥದ ಚಿಂತನ ಪ್ರಾರಂಭ ಮಾಡೋಣ. ಏನ ವೇದ ಉಪನಿಷತ್ಗಳಲ್ಲಿ ಬರೆದಂಥ ತತ್ವಜ್ಞಾನ ಅದನೋ, ಯಾವ್ದಿವೆಲ್ಲ ಭಗವದ್ಗೀತೆ ಆಗ್ಲಿ, ಬ್ರಹ್ಮಸೂತ್ರಗಳಾಗ್ಲಿ, ದಾಸಬೋಧ, ಈ ಮನಾಚೆ ಶ್ಲೋಕ, ಇವೆಲ್ಲ ಏನ ಆಧ್ಯಾತ್ಮ ಸಾಹಿತ್ಯದ ಅದರದ ಸಾರ ಎಂಬಂತಹದ್ದು ಚಿದಂಬರ ಮಹಾಸ್ವಾಮಿಗಳ ಸಾಹಿತ್ಯದಲ್ಲಿ ನಮಗ್ ಸಿಗ್ತದ. ವಿಶೇಷವಾಗಿ ನಾವು ತತ್ವಜ್ಞಾನವನ್ನು ಪಡಿಬೇಕಂತಂದ್ರೆ ಈ ಗದ್ಯ ರೂಪದಲ್ಲಿ ಯಾವ ಅಭಂಗ ರೂಪದಲ್ಲಿ ಅಲ್ಲಿ ಮಹಾರಾಜರದ್ದು ಮುದ್ರಾಂಕಿತ ಎಂಬಂತಹದ್ದು ಬರ್ತದ, ದಾಸಮಣೆ. ಇದು ಗದ್ಯ ರೂಪದಲ್ಲಿ ಏನಂದ್ರ ಜಾಸ್ತಿ ಮಹಾಸ್ವಾಮಿ ಮತ್ತು ರಾಜಾರಾಮ್ ಮಹಾರಾಜರ ಸಂಭಾಷಣೆ. ಅದು ಸ್ವಾಮಿ ಮಹಾರಾಜರು ಪ್ರಶ್ನೆ ಕೇಳ್ತಾರ, ಮಹಾಸ್ವಾಮಿ ಉತ್ತರ ಕೊಡ್ತಾರ. ಅಂತಹ ಒಂದು ಇದು ಸದ್ಗುರು ಉಪದೇಶ ಅಂದ್ರೆ ಚಿದಂಬರ ಮಹಾಸ್ವಾಮಿಗಳ ಉಪದೇಶ ಎಂಬಂತಹದ್ದು ಪ್ರಶ್ನೆ ಕೇಳಿದಂಥವ್ರು ರಾಜಾರಾಮ್ ಮಹಾರಾಜರು. ಇದನ್ನ ಚಿಂತನೆ ಮಾಡೋಣ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಸದ್ಗುರುನಾಥ ಚಿದಂಬರ ಯಾವ ಒಂದು ಅಲ್ಪಜ್ಞಾನ ಎಂಬಂತಹದ್ದೇನೋ ಅವನ ಕೃಪಾದಿಂದ ಬಂದಂತಹದ್ದು, ಅದು ಆ ಅಲ್ಪಜ್ಞಾನದ ಒಂದು ಬೇಸ್ ಮೇಲೆ ನಿಮ್ಮೆಲ್ಲರಿಗೂ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಳೋರೆಲ್ಲ ಸ್ವಾಮಿನೇ ಇದ್ದಾರ, ನಾವು ಕೇವಲ ಒಂದು ನಿಮಿತ್ತ ಪೋಸ್ಟ್ಮ್ಯಾನ್ ಇದ್ದಂಗಿದ್ದೀವಿ. ಇದು ಸ್ವಾಮಿ ಸೇವಾ ಅದ. ಇದು ಅಭಂಗ ಸತ್ಸಂಗದಲ್ಲಿ ಪ್ರವಚನ ಮಾಡೋರೆಲ್ಲಾರು ದೊಡ್ಡ 30 ಮಾರ್ಕ್ ಇರ್ತಾರಂತ ಏನಿಲ್ಲ. ನಮ್ಮಲ್ಲಿಯೂ ಸಾಕಷ್ಟು ದೋಷಗಳು ಇರ್ಬೋದು, ಅವಗುಣಗಳು ಇರ್ಬೋದು. ಆ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ಲಿಕ್ಕೆ ಅದಕ್ಕೇನ ತೊಂದರೆ ಇಲ್ಲ. ಯಾಕಂದ್ರೆ ನೋಡ್ರಿ, ಪೋಸ್ಟ್ಮ್ಯಾನ್ ಅವ ಹೆಂಗಾರ ಇರ್ಕೋವಲ್ಲ, ಆದ್ರ ಪತ್ರ ಮುಗಿಸಿದ್ನಂದ್ರ ಅವ್ನ ಕೆಲಸ ಮುಗಿತು. ಮತ್ತ ಆ ಪತ್ರದೊಳಗ ಏನ್ ಬರ್ತದ ಈ ಗ್ರಂಥದೊಳಗ ಅದೇ ರೀತಿ ಇರ್ಲಿಕ್ಕೆ ನಾವು ಹಗಲು ರಾತ್ರಿ ಪ್ರಯತ್ನ ಮಾಡ್ಲಿಕತ್ತೀವಿ. ಪ್ರಯತ್ನ ಏನಂದ್ರೆ ಸಿನ್ಸಿಯರ್ ಇರ್ಬೇಕು, ದ್ವೈತ ಭಾವ ಇರಬಾರ್ದು, ಸರ್ವ ಸಮಭಾವ ಇರ್ಬೇಕು, ಗುರು ಭಕ್ತಿ ಇರ್ಬೇಕು, ಅಹಂಕಾರ ಇರಬಾರ್ದು, ದೇಹ ಭಾವ ಇರಬಾರ್ದು. ಇವನ್ನೆಲ್ಲಾ ನಾವು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದನ್ನೇ ರಾಜಾರಾಮ್ ಮಹಾರಾಜರಿಗೆ ಮಹಾಸ್ವಾಮಿ ಹೇಳ್ಯಾರ ಇವೆಲ್ಲ ಗ್ರಂಥಗಳಲ್ಲಿ. ಅದನ್ನ ಪ್ರಾರಂಭ ಮಾಡೋಣ. ಇದು ಏನದ ಸದ್ಗುರು ಉಪದೇಶ. ಇಲ್ಲೇ ರಾಜಾರಾಮ್ ಮಹಾರಾಜರು ಪ್ರಶ್ನೆ ಮಾಡ್ಲಿಕತ್ತಾರ. ಶ್ರೀ ಚಿದಂಬರಾಯ ನಮಃ. ಶ್ರೀ ಸದ್ಗುರು ಚಿದಂಬರ ಗಣನಾಯಕ ತುಜನ ಮಾಗೆ ಮೀ ಅಡಕಾರುಕ ಸರ ಸ್ವರ್ಗ ಸುಖ ನ ಲಾಗೆ ಫುಕ ಬ್ರಹ್ಮ ನಿಜ ಸುಖ ಮೇಳವಿ ಜಪ ತಪಾದಿ ನಾನಾ ಅನುಷ್ಠಾನ ಬಹುತ ಕೇಲೆ ತೀರ್ಥಾಟನ ಪರಿ ಸುಖ ನ ಪವೇಚಿ ಅಂತಃಕರಣ ನ ಕಳೆ ಖೂಣ ಜ್ಞಾನಾಚಿ. ಮಹಾರಾಜರು ಮಹಾಸ್ವಾಮಿನ ಕೇಳಿಗತ್ತಾರ, ಪಾ ಚಿದಂಬರ, ಗಣಪತಿ ಸ್ವರೂಪ, ಮಂಗಳಮೂರ್ತಿ ಸ್ವರೂಪ, ಸಾಕ್ಷಾತ್ ಸರಸ್ವತಿ ಸ್ವರೂಪ ಚಿದಂಬರ, ನಿನಗೆ ನಾ ಏನ್ ಕೇಳಲಿಗತ್ತೀನಿ ಅಂದ್ರೆ ನನಗೆ ಯಾವ್ದು ಬೇಡಪ್ಪ. ನನ್ಗೆ ಯಾವ್ದು ರೊಕ್ಕ ಬೇಡ, ದುಡ್ಡು ಬೇಡ, ಆಸ್ತಿ ಬೇಡ, ಅಂತಸ್ತು ಬೇಡ, ಈ ಸ್ವರ್ಗ ಸುಖನೂ ಬೇಡ. ಯಾವ ರೀತಿ ನಾವು ತುಕಾರಾಮ್ ಮಹಾರಾಜರ ರಾಜಾರಾಮ್ ಮಹಾರಾಜರ ಅಭಂಗಗಳಲ್ಲಿ ನೋಡ್ತೀವಿ, ನಮಗೆ ತುಜ ಕಾಯಿ ವೈಕುಂಠ ಕೈಲಾಸ ನಲಗೆ ಮುಕ್ತಿ ಧನ ಸಂಪತ. ಹಂಗ ಇಲ್ಲಿ ಮಹಾರಾಜರು ಏನ್ ಹೇಳಿಗತ್ತಾರ, ಈ ಸ್ವರ್ಗ ಸುಖನೂ ನನಗ್ ಬೇಡ. ಸ್ವರ್ಗ ಸುಖ ನ ಲಗೆ ಪುಕ,
ಏನ್ ಬೇಕಪ್ಪಾ ಅಂದ್ರ ಬ್ರಹ್ಮ ನಿಜ ಸುಖ ಮೇಳವಿ. ನೋಡ್ರಿ, ರಾಜಾರಾಮ್ ಮಹಾರಾಜರು ಸ್ವತಃ ಚಿದಂಬರ ಮಹಾಸ್ವಾಮಿಗಳ ಅಂತಃಕರಣದ ಸಗುಣ ಸಾಕಾರ ಮೂರ್ತಿ ಆದಂತಹ ರಾಜಾರಾಮ್ ಮಹಾರಾಜರು ಸಾಕಷ್ಟು ತೀರ್ಥಾಟನ ಮಾಡ್ಯಾರ, ಭಗವಂತನ ಅಭಂಗ ರಚನಾ ಮಾಡ್ಯಾರ, ಭಕ್ತಿ ಮಾಡ್ಯಾರ. ನಾಮಸ್ಮರಣೆ ಅನ್ಕೂ ಅವರು ರೋಮ ರೋಮದೊಳಗ ನಾಮಸ್ಮರಣೆ ನಡೆದಿತ್ತು. ಇಷ್ಟೆಲ್ಲಾ ಮಾಡಿದ್ರು ಅವ್ರೇನ್ ಹೇಳ್ತಾರಂದ್ರ, ನನ್ಗಿನ್ನೇನು ಬೇಡ ಆಗ್ಯದಪ್ಪ ಸ್ವಾಮಿ, ನನಗ್ ಕೊಡೋದಾದ್ರ ಬ್ರಹ್ಮ ನಿಜ ಸುಖ, ಬ್ರಹ್ಮಾನಂದ ಕೊಡಪ್ಪ, ನನ್ಗ ನಿಜ ಸುಖ ಕೊಡು. ನಿಜ ಸುಖ ಅಂದ್ರೆ ಯಾವುದು ಶಾಶ್ವತದ, ಯಾವುದು ನಿತ್ಯದ, ಯಾವುದು ಸತ್ಯದ, ಯಾವುದು ನಮಗ ಸದಾ ಸಹಜ ಅವಸ್ಥಾದಲ್ಲಿ ಇರ್ತದ, ಸದಾ ಆತ್ಮಸ್ಥಿತಿಯಲ್ಲಿಟ್ಟಂಥ ಆ ಬ್ರಹ್ಮನಿಷ್ಠತೆ ಏನದ, ಆತ್ಮಜ್ಞಾನ, ಸಹಜ ಸಾಧನ ಅಂಬಂಥದ್ ನನ್ ಕೊಡಪ್ಪ. ಬ್ರಹ್ಮ ನಿಜ ಸುಖ ಮೇಳವಿ ಅಂದ್ರೆ ಯಾವ ಬ್ರಹ್ಮನಿಷ್ಠತೆ ಇರಿಂದ ಆ ನಿಜ ಸುಖ ಹೆಂಗಿರ್ತದ ಅಂತಂದ್ರೆ ಅದು ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗಲ್ಲ. ಯಾರಿಗೆ ಬ್ರಹ್ಮ ಸುಖ ಆಗಿರ್ತದ, ಬ್ರಹ್ಮಜ್ಞಾನ ಆಗಿರ್ತದ, ಅವ ಮಾತಾಡಂಗಿಲ್ಲ. ಅಂತ ಬ್ರಹ್ಮ ನಿಜ ಸುಖ ನನ್ ಕೊಡಪ್ಪ ಸ್ವಾಮಿ. ಜಪ ತಪಾದಿ ನಾನಾ ಅನುಷ್ಠಾನ ಬಹುತ ಕೇಲೆ ತೀರ್ಥಾಟನ. ಸಾಕಷ್ಟು ನಾಮಸ್ಮರಣೆ ಮಾಡಿನಪ್ಪ, ಜಪ ಮಾಡೀನಿ, ತಪ ಮಾಡೀನಿ, ತೀರ್ಥಾಟನ ಮಾಡೀನಿ. ಕಾಶಿಗೆ ಹೋಗಿ ಬಂದೆ, ಬದ್ರಿಗೆ ಹೋಗಿ ಬಂದೆ, ಕೇದಾರಕ್ಕೆ ಹೋಗಿ ಬಂದೆ. ತೀರ್ಥಯಾತ್ರಾದ ಮಹತ್ವ ಮಹಾರಾಜರು ಹೇಳಿದ್ರು, ಹೆಂಗಿರ್ಬೇಕು ನಾವು ತೀರ್ಥಯಾತ್ರಾದೊಳಗಿಂದ. ಆದ್ರೂ ಅಷ್ಟೆಲ್ಲಾ ತೀರ್ಥಾಟನ ಮಾಡಿ ಎಲ್ಲಾ ಮಾಡಿದ್ರು ನಂಗೆ ಬ್ರಹ್ಮ ಸುಖ ಅಂಬಂತಾದ್ ಕೊಡಪ್ಪ ಅಂತ ಕೇಳಿಗತ್ತಾರ. ಇದು ಏನದ, ಇವು ಗ್ರಂಥಗಳೆಲ್ಲ ನಮ್ಮಂತ ಸಾಮಾನ್ಯ ಭಕ್ತರ ಸಲುವಾಗಿ ಇದನ್ನೆಲ್ಲ ರಚನಾ ಮಾಡ್ಯಾರ. ರಾಜಾರಾಮ್ ಮಹಾರಾಜರಂತೂ ಸ್ವತಃ ಸ್ವಾಮಿ ಸಗುಣ ಸಾಕಾರ ಮೂರ್ತಿನೇ ಇದ್ರು. ಸ್ವಾಮಿ ಮನಕ್ಕೆ ಅವತಾರ ಅಂತ ಹೇಳ್ಬಿಟ್ಟ ಬಾಯಿ. ಅಂತದ್ದು ನಮ್ಮಂತವ್ರಿಗೆ ಎಲ್ಲಾರಿಗೂ ನಾವ್ ಏನ್ ಕೇಳ್ಬೇಕು ಭಗವಂತಗ, ಸದ್ಗುರುನಾಥರ ಹತ್ರ ನಾವು ಎದಕ್ ಹೋಗ್ಬೇಕು, ಅವ್ರಿಗೆ ಏನ್ ಕೇಳ್ಬೇಕು, ಸದ್ಗುರುನಾಥರಿಂದ ನಾವು ಏನ್ ಲಾಭ ಪಡ್ಕೋಬೇಕು, ಗುರು ಕೃಪಾ ಯಾವಾಗ ನಮ್ಗ ಆಗ್ತದ, ಗುರುನ ಹತ್ರ ಗುರುನ್ ಜೊತೆಗೆ ನಾವ್ ಹೆಂಗ್ ಇರ್ಬೇಕು, ಇವೆಲ್ಲ ಏನಪ್ಪಾ ಅಂತಂದ್ರ ನಮ್ಗ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ಮಹಾರಾಜರು ತಾವ ನಮ್ಮ ಪರವಾಗಿ ಪ್ರಶ್ನೆ ಕೇಳ್ಯಾರ. ಇಲ್ಲೇನ್ ಹೇಳಿಗತ್ತಾರಂದ್ರ, ಜಪ ತಪಾದಿ ನಾನಾ ಅನುಷ್ಠಾನ ಬಹುತ ಕೇಲೆ ತೀರ್ಥಾಟನ. ಜಪ ತಪ ಅನುಷ್ಠಾನಗಳನ್ನ ಮಾಡಿನಪ್ಪ, ಎಲ್ಲಾ ಬದ್ರಿ ಕೇದಾರ್ ಎಲ್ಲಾ ಕಡೆ ಹೋಗಿ ದಿಂಡಿ ತಗೊಂಡೋಗಿ ಎಲ್ಲಾ ತೀರ್ಥಾಟನ ಮಾಡೀನಿ. ಪರಿ ಸುಖ ನಪವೇಚಿ ಅಂತಃಕರಣ ನ ಕಳೆ ಖೂಣ ಜ್ಞಾನಾಚಿ. ಆದ್ರೂ ಇಷ್ಟೆಲ್ಲಾ ಮಾಡಿದ್ರು ನನಗ ಶುದ್ಧ ಜ್ಞಾನ ಎಂಬಂತಹದ್ದು ಏನಂತಂದ್ರ ಪ್ರಾಪ್ತಿ ಆಗಿಲ್ಲ, ಅನುಭವ ಆಗಿಲ್ಲ. ನನಗ ಆ ನಿಜ ಸುಖ ಎಂಬಂತಹದ್ದು ನನಗ ಸಿಕ್ಕಿಲ್ಲಪ್ಪ. ಪರಿ ಸುಖ ನಪವೇಚಿ ಅಂತಃಕರಣ, ಅಂತಃಕರಣದೊಳಗ ಅಂತರಾತ್ಮದೊಳಗ ಆ ಆತ್ಮಜ್ಞಾನ ಎಂಬಂತಹದ್ದು ನನಗಿನ್ನೂ ಬಂದಿಲ್ಲ. ಸ್ವಾಮಿ ನನ್ ಕೃಪಾ ಮಾಡು. ಯಾಕಂದ್ರ ಬ್ರಹ್ಮ ಸುಖ ಏನದ, ಬ್ರಹ್ಮಜ್ಞಾನ ಏನದ, ಆತ್ಮಜ್ಞಾನ ಏನದ, ಅದು ಸದ್ಗುರು ಕೃಪಾ ಇಲ್ದ ಆಗಂಗಿಲ್ಲ. ಮಹಾರಾಜರ ಅಭಂಗನೇ ಅದ, ಗುರು ಕೃಪೆ ವಿನ ನಾಯಿ ಆತ್ಮಜ್ಞಾನ. ಹಂಗಾಗಿ ಇಲ್ಲೇನ್ ಹೇಳಿಗತ್ತಾರ ಅಂತಂದ್ರ, ಸ್ವರ್ಗ ಸುಖ ನಲಾಗೆ ಪುಕ, ಸ್ವರ್ಗನೂ ಬೇಡ ಅಂತ ಹೇಳಿಗತ್ತಾರ. ಮುಂದೇನ್ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜರು ಮಹಾಸ್ವಾಮಿ ಹೇಳಿಗತ್ತಾರ, ವೈರಾಗ್ಯ ಕೇಲೆ ಅತು ದಾರುಣ ನಿರಾಹಾರಿ ಪಾಲಾ ಭಕ್ಷೂನ ತ್ಯಾಗುನಿ ಜನ ಸೇವಿಲೇವನ ನಿವಾಂತ ಮನ ನಪವೇ ಸುಖ. ವೈರಾಗ್ಯ ಎಂಬಂತಹದ್ದು, ವೈರಾಗ್ಯದ ಪರಾಕಾಷ್ಠೆಯನ್ನೇ ನಾನು ಎಲ್ಲಾ ಬಿಟ್ಟಿನಪ್ಪ ಸ್ವಾಮಿ. ಆಸ್ತಿ ಅಂತಸ್ತು ಹೆಂಡ್ರು ಮಕ್ಕಳು ಎಲ್ಲಾ ತ್ಯಾಗ ಮಾಡೀನಿ. ವೈರಾಗ್ಯ ಎಂಬಂತಹದ್ದು ಬಹಳ ಮಾಡೀನಿ. ವೈರಾಗ್ಯ ಕೇಳಿ ಅತಿ ದಾರುಣ. ಬರೀ ವೈರಾಗ್ಯ ಅಂತಂದ್ರ ಏನೋ ಏನ್ಪಾ ಹಿಂಗ ಒಂದ್ ರೀತಿ ಸಾದಾ ಇರ್ತದ ನೋಡ್ರಿ, ಅದು ಬೇಡ ಇದು ಬೇಡ, ಯಾವ್ದ್ರೊಳಗೆ ಇಂಟ್ರೆಸ್ಟ್. ದಾರುಣ ವೈರಾಗ್ಯ ಅಂತ ಹೇಳಿಗತ್ತ. ದಾರುಣ ಅಂತಂದ್ರೆ ಈ ದೇಹ ಭಾವನ್ನ ಸಂಪೂರ್ಣ ಶೂನ್ಯ ಮಾಡ್ಕೊಂಬದು. ನಾನು ಈ ದೇಹ ಎಂಬಂತಹದ್ದು ಯಾರು ತಿಳ್ಕೊತಾರ, ಮುಂದೆ ಹೇಳ್ತಾರ ಮಹಾರಾಜರು, ನಾನೇ ದೇಹ ಎಂಬಂತಹ ತಿಳ್ಕೊಂಬಾರ್ದು, ಅಧೋಗತಿ ತಪ್ಪಂಗಿಲ್ಲ ಅಂತ ಹೇಳ್ತಾರ. ಆದ್ರೆ ಆ ದೇಹ ಭಾವವನ್ನು ನಾ ಕಳ್ಕೊಂಡಿನಿ. ಅತಿ ದಾರುಣವಾದ ಏನಪ್ಪಾ ಅಂತಂದ್ರ ವೈರಾಗ್ಯ ಮಾಡಿನಪ್ಪ. ನಿರಾಹಾರಿ ಪಾಲಾ ಭಕ್ಷುನ. ನಿರಾಹಾರಿ ಅಂತಂದ್ರ ಏನು ತಗೊಳಾರ್ದ, ಏನ್ ಬರೀ ಎಲಿಗಳು ಅವು ಇವು ಭಕ್ಷಣೆ ಮಾಡ್ಕೊಂಡು ಇದ್ದೀನಿ. ಯಾವ ಮಟ್ಟದ್ದು ವೈರಾಗ್ಯ ನಾ ಮಾಡೀನಿ ಅಂತಂದ್ರ, ಎಲೆಗಳು ಇವು ಏನಿರ್ತಾವ ನೋಡ್ರಿ ಬರೇ ವನದೊಳಗ, ಅಂತವೆಲ್ಲ ತಿಂದು ಹೆಂಗ ಈ ಧ್ರುವರಾಜನ ಕಥೆಯೊಳಗ ನಾವು ನೋಡ್ತೀವಿ. ಧ್ರುವರಾಜ ಎಷ್ಟೋ ವರ್ಷ ಎಷ್ಟೋ ದಿವಸ ಎಲೆಗಳನ್ನಷ್ಟೇ ತಗೊಂಡ, ಆಮೇಲೆ ನೀರ್ ಮೇಲೆ ಇದ್ದ,
ಆಮೇಲೆ ನೀರು ಬಿಟ್ಟ, ಎಲಿ ಬಿಟ್ಟ, ಕೊನೆಗೆ ಗಾಳಿ ಮೇಲೆ ಇದ್ದ. ಹಂಗ ಇಲ್ಲಿ ಮಹಾರಾಜರು ಹೇಳಿಗತ್ತಾರ, ನಿರಾಹಾರಿ ಪಾಲ ಭಕ್ಷೂನ ತ್ಯಾಗುನಿ ಜನ ಸೇವಿಲೇವನ. ತ್ಯಾಗುನಿ ಜನ ಅದು ಎಲ್ಲಾರ ಜೋಡಿ ಸಂಪರ್ಕ ಬಿಟ್ಬಿಟ್ಟಿದ್. ರಾಜಾರಾಮ್ ಮಹಾರಾಜ್ ಹೇಳ್ತಾ, ಎಲ್ಲಾರ ಜೋಡಿ ಸಂಪರ್ಕ ನಾ ಬಿಟ್ಟಿನಪ್ಪ, ಯಾರ ಜೋಡಿಗೆ ಮಾತಿಲ್ಲ, ಯಾರು ಇಲ್ಲೇ ಇಲ್ಲ ನನ್ನ ಪಾಲಿಗೆ. ನಾವೇನ್ ಅನ್ಕೋತೀವಿ, ನಮ್ಗೆ ಅವ್ರಿದ್ದಾರ ಇವ್ರಿದ್ದಾರ ಅಂತ ಎಲ್ಲಾ ಸುಳ್ಳು. ನಾವು ಸಾಕಷ್ಟು ಸರಿ ಇದನ್ನ ಅಭಂಗದೊಳಗೆ ನೋಡಿವಿ. ಇದು ಶುದ್ಧ ಆಧ್ಯಾತ್ಮದ ಗ್ರಂಥದ. ಇದೇನ್ ಸಣ್ಣ ಹುಡುಗರ ಆಟ ಅಲ್ಲ. ಇದ್ರೊಳಗಿಂದ ನಾವು ಓದ್ಬೇಕು, ಇದನ್ನ ತಿಳ್ಕೋಬೇಕು, ಚಿಂತನೆ ಮಾಡ್ಬೇಕು, ಮನನ ಮಾಡ್ಬೇಕು. ಇದ್ರೊಳಗಿಂದ ಏನೆಲ್ಲ ನೋಟ್ಸ್ ಇಂಪಾರ್ಟೆಂಟ್ ಬರ್ಕೋಬೇಕು. ಹಂಗಾಗಿ ಇಲ್ಲಿ ಏನ್ ಮಹಾರಾಜ್ ಹೇಳಿಗತ್ತಾರ, ತ್ಯಾಗುನಿ ಜನ. ಅದೇ ಒಂದ್ ನಮಗ್ ಬಹಳ ಕಷ್ಟ ಆಗತ್ತೆ. ಒಂದೆರಡು ದಿವಸ ಯಾರು ಭೇಟಿನೇ ಆಗ್ಲಿಲ್ಲ ಅಂದ್ರೆ ಹುಚ್ಚಿಡಿದ್ ಬಿಟ್ಟು. ಆ ಮಹಾರಾಜ್ ಹಂಗಲ್ಲ. ಈ ಜನ ಸಂಪರ್ಕ ಅಂಬದೇನದ, ಇದು ವ್ಯರ್ಥ ಅದ. ಇದು ನಮ್ಗೇನಪ್ಪಾ ಅಂತಂದ್ರ ಒಂದ್ ರೀತಿ ವಿಘ್ನ ಅದ. ಇದು ಏನಪ್ಪಾ, ಜನ ಸಂಪರ್ಕ ನಮಗ ಪಾಪದ ಕಡೆ ಕರ್ಕೊಂಡು ಹೋಗ್ತದ. ಈ ಜನ ಸಂಪರ್ಕ ನಮಗ ನರಕಕ್ಕ ದಾರಿ ತೋರಿಸ್ತದ. ಹಂಗಾಗಿ ಇದರಿಂದ ಏನೂ ಲಾಭ ಇಲ್ಲ ಅಂತ ಹೇಳಿ ಮಹಾರಾಜರು ಜನ ಸಂಪರ್ಕನೇ ಬಿಟ್ಬಿಟ್ಟಿನಪ್ಪ, ಎಲ್ಲಾರನು ಬಿಟ್ಟು ವನಕ್ ಹೋಗಿನಿ. ತ್ಯಾಗುನಿ ಜನ ಸೇವಿಲೆ ವನ ನಿವಾಂತ ಮನ ನಪವೇ ಸುಖ. ಇಷ್ಟೆಲ್ಲಾ ಮಾಡಿದ್ರು ಮನಸ್ಸು ಯಾಕೋ ಇನ್ನು ನಿವಾಂತ ಇಲ್ಲಪ್ಪ, ಸುಖ ಬಂತದಿಲ್ಲ ಅಂತ ಹೇಳಿ ಸ್ವಾಮಿ ಕೇಳಿಗತಾರ. ಅಂತಃಕರಣಿ ತಳಮಳ ಚಿತ್ತನ ರಾಹೆ ನಿಶ್ಚಳ ಮನ ಜೈಸೆ ತೈಸೆ ಚಂಚಳ ಗೇಲಾ ಕಾಳ ವೃಥಾಚಿ. ರಾಜಾರಾಮ್ ಮಹಾರಾಜರು ಇದೆಲ್ಲ ಯಾಕೆ ಇದ್ರೊಳಗ ಪ್ರಶ್ನೆಗಳು ಕೇಳಿಗತಾರಂದ್ರ, ನಮ್ಮಂಥವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತದ. ಹಂಗಾಗಿ ಅವ್ರು ಕೇಳಿಗತಾರ ಏನಂತಂದ್ರ, ನಮ್ದು ಕಾಳ ಎಲ್ಲ ವ್ಯರ್ಥ ಆಗ್ಯದ. ಇವತ್ತಿಗೂ ವ್ಯರ್ಥ ಮಾಡ್ಲಿಕತ್ತೀವಿ ನಾವು. ಇವತ್ತಿಗೂ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸು ಸ್ಥಿರ ಆಗಿಲ್ಲ. ಮನಸ್ಸು ಚಂಚಲ ಅದ. ಸ್ಥಿರ ಮಾಡ್ಕೋಬೇಕಂಬಂತ ಒಂದು ಉದ್ದೇಶನೂ ಇಲ್ಲ, ಇಚ್ಛಾನೂ ಇಲ್ಲ. ಅದನ್ನ ಮಹಾರಾಜ್ ಹೇಳಿಗತ್ತಾರ, ಚಿತ್ತ ನ ರಾಹೆ ನಿಶ್ಚಳ. ನಿಶ್ಚಲ ತತ್ವಕ್ಕೆ ನಾವಿನ್ನೂ ಹೋಗಿಲ್ಲ. ಮಹಾರಾಜ ಜಗದ್ಗುರುಗಳು ಹೇಳ್ತಾರ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ. ನಮ್ದು ನಿಶ್ಚಲ ಆಗಿಲ್ಲ. ನಿಶ್ಚಲ ಅಂದ್ರ, ಛಲ ಅಂದ್ರ ಯಾವಾಗ್ಲೂ ಮನಸ್ಸು ಅಲ್ಲಿಂದ ಇಲ್ಲೇ ಹೋಗೋದು. ನಿಶ್ಚಲ ಅಂದ್ರೆ ಒಂದೇ ಕಡೆ ನಿಲ್ಲೋದು. ಆ ಸತ್ಸಂಗ ಅಂದ್ರೆ ನಾವಿನ್ನೂ ಸರಿಯಾಗಿ ಸತ್ಸಂಗ ಭಾಗವಹಿಸಿಲ್ಲ. ಸತ್ಸಂಗ ಅಂದ್ರೆ ಏನು ಗೊತ್ತಿಲ್ಲ. ಸತ್ಸಂಗದೊಳಗೆ ನಮ್ಗಿನ್ನೂ ಅನುತಾಪ ಆಗಿಲ್ಲ. ಹಂಗಾಗಿ ಸತ್ಸಂಗನೇ ನಮಗ್ ಸರಿ ಗೊತ್ತಾಗ್ಲಿಲ್ಲ ಅಂದ್ರ ನಿಸ್ಸಂಗ ಯಾವಾಗ ಆಗ್ಬೇಕು? ನಿಸ್ಸಂಗದಲ್ಲಿ ಮಹಾರಾಜ್ ಹೇಳಿದ್ರಲ್ಲ, ಏನು, ತ್ಯಾಗುನಿ ಜನ ಸೇವಿಲೇ ವನ. ಎಲ್ಲಾ ಜನರ ಸಂಪರ್ಕ ತ್ಯಾಗ ಮಾಡೋದು. ನಾವೇನ್ ಅನ್ಕೊಂಡಿವಿ, ಸರಳ ಅಗ್ದಿ ಒಂದೆರಡು ಸತ್ಸಂಗಕ್ಕೆ ಹೋಗಿ ಬಂದ್ ಒಂದ್ 4 ಅಭಂಗ ಕಲ್ಕೊಂಡ್ಬಿಟ್ರೆ ಮಹಾಸ್ವಾಮಿ ನಮ್ಮ ಎದುರಿಗೆ ಬಂದ್ ನಿಂತ್ ಬಿಡ್ತಾರ, ಬಂದ್ ಕೇಳ್ತಾರ, ಏನ್ ಬೇಕಪ್ಪ ನಿಂಗ್ ವರ ಕೇಳಂತ ಹೇಳಿ. ಅಷ್ಟು ಸರಳ ಇಲ್ಲ ರೀ. ಥೋರ ಥೋರ ಯೋಗಿ ಗರ್ವ ಹರಿಸಿ ತಾಂಚ ಮಶಕತೆ ಕರಿಸಿ ಮಹಾಮುನಿ. ದೊಡ್ಡ ದೊಡ್ಡ ಯೋಗಿಗಳು, ತಪಸ್ವಿಗಳು, ಮಹರ್ಷಿಗಳು ಆ ಭಗವಂತನ ಸಗುಣ ಸಾಕಾರ ಮೂರ್ತಿ ಆಗ್ಲಿ, ಜ್ಞಾನದ ಸಲುವಾಗಿ, ಆ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ವಸ್ತುವಿನ ಅನುಭವ ಸಲುವಾಗಿ ಎಷ್ಟು ಕಷ್ಟ ಬಿಡ್ತಾರ, ಎಷ್ಟು ತಪಸ್ ಮಾಡ್ತಾರ, ವನಕ್ ಹೋಗ್ತಾರ. ಆದ್ರೂ ಭಗವಂತ ಸಿಗಂಗಿಲ್ಲ. ಅಷ್ಟು ಕಷ್ಟ ಅದು. ನಾವ್ ಅನ್ಕೋತೀವಿ ಸರಳ ಆಗಿ ನಮ್ಗೆ ಸಿಕ್ಬಿಟ್ಟ ಅನ್ ಭಗವಂತ. ಭಗವಂತ ಸಿಗೋದು ಬ್ಯಾರೆ, ಲೌಕಿಕಾರ್ಥವಾಗಿ ಭಗವಂತ ಮಾಡೋಂತ ಆಶೀರ್ವಾದ ಬ್ಯಾರೆ. ಆ ಲೌಕಿಕಾರ್ಥ ಆಶೀರ್ವಾದ ತಗೊಂಡು ಏನ್ ಮಾಡೋದು? ಮನುಷ್ಯನ ಜನ್ಮ ಅದ್ರ ಸಲುವಾಗಿಲ್ಲ. ಮನುಷ್ಯ ಜನ್ಮ ಭಗವತ್ ಪ್ರಾಪ್ತಿ ಸಲುವಾಗದ. ಅದಕ್ಕ ಮಹಾರಾಜರು ಏನ್ ಹೇಳಿರ್ತಾರ, ನಾ ವನಕ್ ಹೋದೆ ಆದ್ರೂ ಮನಸ್ಸು ನಿವಾಂತ ಆಗ್ಲಿಲ್ಲಪ್ಪ. ಅಂತಃಕರಣಿ ತಳಮಳ ಚಿತ್ತ ನ ರಾಹೆ ನಿಶ್ಚಳ. ಒಟ್ಟಾಗ ಏನೋ ಒಂದು ತಳಮಳ. ಯಾವ ತಳಮಳ ಅಂದ್ರೆ ಹಂಗೆ ಪುಕಟ್ ತಳಮಳ. ಅಂದ್ರೆ ಹೇಳ ತಾತ್ಪರ್ಯ ಅಂದ್ರೆ ಸಮಾಧಾನ ಇಲ್ಲ, ಸಮಾಧಾನ ಇಲ್ಲೇ ಇಲ್ಲ. ಆ ಹೊಟ್ಟಾಗಿನ ತಳಮಳ ಏನೋ ಒಟ್ಟ ಅದು ಅರ್ಥ ಇಲ್ಲದ ತಳಮಳ. ಅಂತಹ ತಳಮಳ ಅದ ನನಗ. ಚಿತ್ತ ನರಾಹೆ ನಿಶ್ಚಳ. ಚಿತ್ತ ಅಂಬಂಥದ್ದು ಇನ್ನೂ ಸ್ಥಿರ ಆಗಿಲ್ಲ, ಮನಸ್ ಸ್ಥಿರ ಆಗಿಲ್ಲ. ಹಿಂಗೆಲ್ಲ ಅದಪ್ಪ ಸ್ವಾಮಿ. ಮನ ಜೈಸೆ ತೈಸೆ ಚಂಚಳ. ಎಷ್ಟು ಜನ್ಮದಿಂದ ನನ್ ಮನಸ್ಸು ಚಂಚಲ ಅದ ಗೊತ್ತಿಲ್ಲ, ಆದ್ರೆ ಹೆಂಗಿದ್ದ ಹಂಗೆ ಚಂಚಲದ. ಎಲ್ಲಾ ವೃಥ ಆಯ್ತಪ್ಪ ಸ್ವಾಮಿ. ಎಷ್ಟು ಜನ್ಮಗಳಿಂದ ಇವತ್ ನಾವು ಈ ಜನ್ಮಕ್ ಬಂದೀವಿ. ಕೋಟಿ ಕೋಟಿ ಜನ್ಮಗಳು ದಾಟ್ ಬಂದಿರ್ಬೋದು.
ಈ ಜನ್ಮಕ್ ಬಂದು ಎಲ್ಲಾ ಅನುಭವ ಮಾಡಿ ಎಲ್ಲಾ ಏನಪ್ಪಾ ಅಂತಂದ್ರ ಪ್ರತಿಯೊಂದು ಜನ್ಮದೊಳಗ ಈ ದೇಹಕ್ಕೆ ಎಲ್ಲಾ ತರದ ಭೋಗ ಕೊಟ್ಟು ಎಲ್ಲಾ ಕೊಟ್ಟುನು ಇನ್ನೂ ಏನಪ್ಪಾ ಅಂದ್ರ ನನಗ ಸತ್ಶಿಷ್ಯ ಹೆಂಗಿರ್ಬೇಕು, ಬ್ರಹ್ಮಜ್ಞಾನ ಅಂದ್ರೆ ಏನು, ಇವ್ಯಾವ ಗೊತ್ತಿಲ್ಲಪ್ಪ, ಎಲ್ಲಾ ಸಮಯ ವ್ಯರ್ಥ ಆಯ್ತು, ಗೇಲಾ ಕಾಳ ವೃಥಾಚಿ ಅಂತ ಹೇಳಿಗತ್ತಾರ. ಮತ್ ಮಹಾಸ್ವಾಮಿನ ಮತ್ ಕೇಳಿಗತ್ತಾರ ರಾಜಾರಾಮ್ ಮಹಾರಾಜರು. ಸದ್ಗುರು ರಾಯ ಕೃಪಾಘನ ನಿವಾಂತ ಕರಿ ಮಾಚಿಯಾ ಮನ, ಶರಣ ಆಲೋ ತುಜಿಯ ಚರಣ ಏವುದೇ ಕರುಣಾ ದೀನಾಚಿ. ಮಹಾಸ್ವಾಮಿ ಹೇಳಿಗತ್ತಾರ, ನೀ ಕೃಪಾಘನ ಇದ್ಯಪ್ಪ ಸ್ವಾಮಿ, ನೀ ನನ್ ಮೇಲೆ ಕೃಪಾ ಮಾಡು. ಅಂದ್ರೆ ಎಷ್ಟು ಪಶ್ಚಾತ್ತಾಪ ಭಾವ ಮತ್ತು ಅನುತಾಪದಿಂದ ಕೇಳಿಗತ್ತಾರ. ನನ್ ಹಕ್ಕದ ನನ್ ರೈಟ್ ಅದಂತ ಕೇಳವಲ್ದಿಲ್ಲ. ಕೃಪಾಘನ ಚಿದಂಬರ ಆ ಒಂದು ದೀನತ್ವದಿಂದ ಸ್ವಾಮಿನ ಬೇಡ್ಕೊಳಿಗತ್ತಾರ. ನಿವಾಂತ ಕರಿ ಮಾಧ್ಯಾಮನ, ಸಮಾಧಾನ ಕೊಡಪ್ಪ ನನ್ಗ, ನನ್ನ ಮನಸ್ಸು ನಿವಾಂತ ಮಾಡು. ನಿವಾಂತ ಅಂದ್ರೆ ಏನು? ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಿನ್ನ ಸ್ಮರಣೆಯಲ್ಲಿ ಇಟ್ಬಿಡು. ನಿನ್ನ ಸ್ಮರಣೆಯಲ್ಲಿ ಮನಸ್ಸನ್ನ ಮರೆತು ಆ ಒಂದು ಸ್ಮರಣೆದ ಆನಂದದಲ್ಲಿ ಮುಳುಗಿಸ್ಬಿಡಪ್ಪ ಸ್ವಾಮಿ. ನನ್ನ ಮನಸ್ಸನ್ನ ನಿವಾಂತ ಮಾಡು. ಸಂಪೂರ್ಣವಾಗಿ ನಿನಗೆ ಶರಣ ಬಂದೀನಿ. ಶರಣಾಲೋ ತುಜಿಯ ಚರಣ, ನಿನ್ನ ಚರಣಗಳಿಗೆ ನಾನು ಸಮರ್ಪಣ ಆಗಿನಪ್ಪ. ಚರಣಗಳಿಗೆ ಸಮರ್ಪಣ ಆಗೋದಂದ್ರ ಗುರು ಮಹಾರಾಜರ ಸಂಪೂರ್ಣವಾಗಿ ನಾವು ಶೂನ್ಯ ಅಂತ ತಿಳ್ಕೊಂಡು ಅವರನ್ನ ಏನಪ್ಪಾ ಅಂತಂದ್ರ ಶರಣ ಹೋಗೋದು, ಅವ್ರಿಗೆ ಸಮರ್ಪಣ ಆಗೋದು, ನಮ್ಮ ದೇಹ ಭಾವನ ಶೂನ್ಯ ಮಾಡೋದು. ಅದೆಲ್ಲ ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗಂಗಿಲ್ಲ, ನಾವು ಅನುಭವ ಮಾಡ್ಕೋಬೇಕಾಗ್ತದೆ ಗುರುಗಳ ಹತ್ರ. ಅದಕ್ಕೆ ಇಲ್ಲಿ ಹೇಳಿಗತ್ತಾರ, ಶರಣ ಆಲೋ ತುಜಿಯ ಚರಣ, ನಿನ್ನ ಚರಣಗಳಿಗೆ ನಾ ಶರಣ ಬಂದೀನಪ್ಪ. ಏವುದೇ ಕರುಣಾ ದೀನಾಚಿ. ನೋಡ್ರಿ ಎಷ್ಟು ಪಶ್ಚಾತ್ತಾಪ ಭಾವ ಇಲ್ಲ ಅವ್ರು ವ್ಯಕ್ತ ಮಾಡ್ಲಿಕತ್ತಾರ. ಏವುದೇ ಕರುಣಾ ದೀನಾಚಿ, ನಾನು ದೀನ ಇದ್ದೀನಪ್ಪ ಸ್ವಾಮಿ, ನಾನು ಪಾಪಿ ಇದ್ದೀನಿ. ಪಶ್ಚಾತ್ತಾಪ ಭಾವದೊಳಗ ನಾನು ಅಂಬಂತಹದಲ್ಲಿ ಇರಂಗಿಲ್ಲ. ನಾನು ಶೂನ್ಯ ಇದ್ದೀನಪ್ಪ ಸ್ವಾಮಿ. ನೀನು ನಮ್ದೇನಪ್ಪಾ, ನಾವು ಎಲ್ಲ ನಮ್ದೇನಂದ್ರ ಪತಿತ ಪಣಾಚೆ ಅಂಚೆ ಅಂತ ಹೇಳ ರಾಜಾರಾಮ್ ಮಹಾರಾಜ್. ಪತಿತ ಪಣಾಚೆ ನಮ್ದು ಇದು ಅದಪ್ಪ ಕರ್ಮದ, ಆದ್ರೆ ನೀನು ಪತಿತನ ಪಾವನ ಮಾಡುವಂತಹದ್ದು ಕಾರ್ಯ ನಿಂದದ. ಹಂಗಾಗಿ ದೀನತ್ವದಿಂದ ಸ್ವಾಮಿಯನ್ನ ಬೇಡ್ಕೊಳಿಗತ್ತಾರ. ಕರುಣಾ ಸಿಂಧು ಕೃಪಾವಂತ ಪ್ರಸನ್ನ ಝಾಲ ಸದ್ಗುರುನಾಥ. ಇಷ್ಟೆಲ್ಲಾ ರೀತಿಯಿಂದ ಭಕ್ತಿಯಿಂದ, ಪಶ್ಚಾತ್ತಾಪ ಭಾವದಿಂದ, ಅನುತಾಪದಿಂದ ಭಗವಂತ ಮಹಾಸ್ವಾಮಿಗೆ ರಾಜಾರಾಮ್ ಮಹಾರಾಜರು ಬೇಡ್ಕೊಳಿಗತ್ತಾರ, ನಂಗ ಬ್ರಹ್ಮಜ್ಞಾನ ಅಂಬಂತಹದ್ ಕೊಡು ಅಂತ ಹೇಳಿ. ಅವಾಗ ಮಹಾಸ್ವಾಮಿಗೆ ಕೃಪಾ ಅಂಬಂತಹದಾಗ್ಯದ. ಕರುಣಾ ಸಿಂಧು ಕೃಪಾವಂತ ಪ್ರಸನ್ನ ಝಾಲ ಸದ್ಗುರುನಾಥ. ಪ್ರಸನ್ನ ಆಗ್ಯಾರ, ಸತ್ಶಿಷ್ಯ ಇದ್ದಾನಿವ. ಗುರುಗಳ ಹತ್ರ ಏನ್ ಬೇಡಬೇಕು ಅದೇ ಬೇಡಾನ. ಇಲ್ರಿ ನಮ್ ಮಗನ್ ಮುಂಜ್ವಿ ಅದ, ನಮ್ಗೊಂದ್ ಸ್ವಲ್ಪ ಧನ ಸಹಾಯ ಮಾಡ್ರಿ. ಎಷ್ಟೋ ಮಂದಿ ಬರ್ತಿದ್ರು ಸ್ವಾಮಿ ಹತ್ರ. ಸ್ವಾಮಿ ಏನೇನೋ ಕಲ್ ಕಟ್ ಕೊಡ್ತಿದ್ರು, ಬಂಗಾರ ಆಗ್ತಿತ್ತು, ಎಲ್ಲಾರು ತಮ್ಮ ಸಂಸಾರದ ದುಃಖ ಹೇಳ್ಕೊಳಿಕ್ಕೆ ಬರೋರು ವಿನ ಸ್ವಾಮಿ ನೀನೇ ನನಗ್ ಬೇಕು, ನೀನ್ ಬಿಟ್ಟು ಯಾರು ಬೇಡ ಅಂತ ಹೇಳಿ ಕೇಳೋರು ಯಾರು ಇಲ್ಲ. ಯಾರ್ಯಾರು ಇಲ್ಲ ರೀ. ಈಗ ಸತ್ಸಂಗದಾಗ ನಾವು ಹೂ ಅನ್ಬೋದು, ಇದೇ ಕರೆಕ್ಟ್ ಅದ, ನಾವು ಸ್ವಾಮಿನ ಬೇಡ್ಕೋಬೇಕು. ಸ್ವಲ್ಪ ಹೊತ್ತಿಗೆ ಮನಸ್ಸು ಚೇಂಜ್ ಆಗ್ಬಿಡ್ತದೆ. ಅದಕ್ಕ ಸ್ವಾಮಿನ ಬೇಡ್ಕೊಂಬದು, ನೀನೇ ಬೇಕಪ್ಪ ಅಂತ ಕೇಳೋದೆ ನಿಜವಾದ ಭಕ್ತಿ ಅದು. ಹಂಗಾಗಿ ಇಲ್ಲಿ ಏನ್ ಕೇಳಿಗತ್ತಾರಂದ್ರ, ಸ್ವಾಮಿ ನನಗ್ ಬ್ರಹ್ಮಜ್ಞಾನ ಕೊಡು, ಬ್ರಹ್ಮಾನಂದ ಕೊಡು, ನಿಜ ಸುಖ ಕೊಡು, ಅವಿನಾಶಿ ಸುಖ ಕೊಡು, ಅದು ಏನದ ಅದ್ರ ಅನುಭವ ಕೊಡು ಅಂತ ಹೇಳಿ ಬೇಡ್ಕೊಂಡಾಗ ಸ್ವಾಮಿಗೆ ಆನಂದ ಆಯ್ತು. ಯಾಕಂದ್ರೆ ಬ್ಯಾರೆ ಏನಾರು ಲೌಕಿಕ ಕೇಳಿದ್ರೆ ಕೊಟ್ಟು ಕಳಿಸ್ಬಿಡ್ತಿದ್ದ ಸ್ವಾಮಿ. ಯಾವ್ದು ಬೇಡಪ್ಪ, ನಂಗ ಆ ಸ್ವರ್ಗ ಸುಖನೂ ಬೇಡ ಅಂತ ಹೇಳ್ಯಾರ. ಸ್ವರ್ಗ ಸುಖ ನ ಲಗೆ ಪುಕ ಅಂದ್ರೆ ಪುಕ್ಷೇಟೇನೂ ಬೇಡ ನಂಗ ಸ್ವರ್ಗ ಸುಖ. ಹಂಗಾಗಿ ಇಲ್ಲಿ ಸ್ವಾಮಿಗೆ ಆನಂದ ಆಗೈತ. ಎಂಥ ಶಿಷ್ಯ ಇದ್ದಾನಪ್ಪ, ಏನ್ ಕೇಳಾನ, ಅದು ಅಂತಃಕರಣದಿಂದ ಕೇಳಾನ. ಶೋಭಾಜಿ ಕೇಳಿದವ, ಶಬ್ದ ಜ್ಞಾನದ ರಾಜಾರಾಮ್ ಮಹಾರಾಜ್ ಇದು ಕೇಳ್ಯಾರ, ನಾನು ಕೇಳಿ ದೊಡ್ಡವ ಆಗ್ತೀನಿ ಅಂತ ಆ ಒಂದು ಇದು ಮಾಡಿಲ್ಲ. ಅಂತಃಕರಣದಿಂದ, ಪ್ರೀತಿಯಿಂದ, ಒಂದು ಸಿನ್ಸಿಯಾರಿಟಿಯಿಂದ, ಸೀರಿಯಸ್ನೆಸ್ ಇಂದ ಕೇಳಿಗತ್ತಾರ. ಏನಂದ್ರ ನನಗ ಬ್ರಹ್ಮ ಸುಖ ಅಂತ ಕೊಡಪ್ಪ, ಬ್ರಹ್ಮಜ್ಞಾನ ಕೊಡು ಅಂತ ಹೇಳಿ ಇದಾಗ ಮಹಾಸ್ವಾಮಿಗೆ ಆನಂದ ಆಗ್ಯದ. ಪ್ರಸನ್ನ ಝಾಲ ಸದ್ಗುರುನಾಥ
ಸಚ್ಚಿಷ್ಯಾಸಿ ಆಲಿಂಗನ ದೇತ ಠೇವಿಲಾ ಕೃಪಾಹಸ್ತ ಮಸ್ತಕಿ. ಮಹಾಸ್ವಾಮಿ ರಾಧಾರಾಮ್ ಮಹಾರಾಜ್ಗೆ ಆಲಿಂಗನ್ ಮಾಡ್ಕೊಂಡಾರ. ಆ ರಾಧಾರಾಮ್ ಮಹಾರಾಜರ ಮಸ್ತಕದ ಮೇಲೆ ತಮ್ಮ ಕೃಪಾಹಸ್ತ ಅಂಬಂತಾದಿಟ್ಟಾರ. ಉತ್ತರ ಅಂಬಂತಾದ್ ಕೊಡ್ಲಿಗತ್ತಾರ. ಮಹಾರಾಜರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಲಿಗತ್ತಾರ. ಏನಂತ ಹೇಳಿಗತ್ತಾರ ಅಂದ್ರ, ಆಯ್ತಪ್ಪ ನಿನ್ ಪ್ರಶ್ನೆಗಳೆಲ್ಲ ಸರಿ ಅವ, ಇಲ್ಲಿ ಕೂಡ್ ಅಂತ ಹೇಳಿ ಸ್ವಾಮಿ ಏನ್ ಮಾಡ್ಯಾರ, ಅವನ್ನ ರಾಜಾರಾಮ್ ಮಹಾರಾಜನ ಮುಂದೆ ಕೂಡ್ಸ್ಕೊಂಡಾರ. ಕೂಡ್ಸ್ಕೊಂಡು ರಾಜಾರಾಮ್ ಮಹಾರಾಜರ ಶಿರದ ಮೇಲೆ ತಮ್ಮ ವರದ ಹಸ್ತ ಇಟ್ಟಾರ. ಆ ಸ್ಪರ್ಶದಿಂದನೇ ಜ್ಞಾನೋದಯ ಅಂಬಂತಾದಾಗಿರ್ತದ. ಅಂತ ಜ್ಞಾನೋದಯ ಮಾಡಿ ಅವ್ರಿಗೆಲ್ಲಾ ಉತ್ತರಗಳನ್ನು ಕೊಡ್ಲಿಗತ್ತಾರ. ಸನ್ಮುಖ ಬಯಸವೋನಿ ಸತ್ ಶಿಷ್ಯಾಸಿ ಅನುಗ್ರಹ ಕರೋನಿ ಉಪದೇಶಿ ಮಣತಿ ತೂಚ ಬ್ರಹ್ಮ ನಿಶ್ಚಯೇಸಿ ವಚನೋಕ್ತಿ ಐಸಿ ತ್ರಿವಾಚ. ನೋಡಿ, ತ್ರಿವಾಚ ಅಂತ ಹೇಳಿಗತ್ತಾರ. ಏನದಪ್ಪ ವಚನೋಕ್ತಿ ತ್ರಿವಾಚ ಏನದ? ನೀನೇ ಬ್ರಹ್ಮ ಇದ್ದಿದಿ, ನೀನೇ ಬ್ರಹ್ಮ ಸ್ವರೂಪ ಇದ್ದಿದಿ. ನೀನ್ ಈ ದೇಹ ಅಲ್ಲ, ನಿಂದೇನಿ ಉಪಾಧಿಗಳವ ಅವೆಲ್ಲ ಸುಳ್ಳು, ಅವೆಲ್ಲ ಶಾಶ್ವತ ಇಲ್ಲ. ನಿನ್ನೊಳಗಿದ್ದಂತ ಆ ಬ್ರಹ್ಮನೇ ಶಾಶ್ವತ ಇದ್ದಾನ, ಅವನೇ ನೀನ್ ಇದ್ದಿದಿ ಅಂತ ಹೇಳಿಗತ್ತಾರ. ಮಣತಿ ತೂಚ ಬ್ರಹ್ಮ ನಿಶ್ಚಯೇಸಿ, ನಿಶ್ಚಯ ಅಂತ ಹೇಳಿಗತ್ತಾರ. ಇದು ಫೈನಲ್ ಅದ. ಏನಪ್ಪ ಫೈನಲ್ ಅಂದ್ರ ತೂಚ ಬ್ರಹ್ಮ. ನೋಡ್ರಿ, ತೂಚ ಬ್ರಹ್ಮ ಅಂತ ಹೇಳ್ಯಾರ ಸ್ವಾಮಿ. ಇದನ್ನ ನಾವು ಚಿಂತನೆ ಮಾಡಿದ್ರೆ ಸಾಕು. ವಚನೋಕ್ತಿ ಐಸಾ ತ್ರಿವಾಚ. ತ್ರಿವಾಚ ಅಂತಂದ್ರೆ ಏನಿಲ್ಲ, ಮನಸ್ಸಿಂದ, ಶಬ್ದಗಳಿಂದ, ಕರ್ಮಗಳಿಂದ ನೀನು ಬ್ರಹ್ಮ ಇದ್ದಿದಿ. ನಿನ್ನ ಮನಸ್ಸಲ್ಲಿ ಬರುವಂತಹ ಎಲ್ಲ ವಿಚಾರಗಳು ನೀನು ಬ್ರಹ್ಮ ಇದ್ದೀ ಎಂಬಂತಹ ಒಂದು ಅಸಂಪ್ಷನ್ ನಲ್ಲಿ ನಿನ್ನ ವಿಚಾರಗಳು ಬರ್ಬೇಕು. ನಿನ್ನ ಬಾಯಿಂದ ಬರುವಂತಹ ಶಬ್ದಗಳು ನಾನು ಮೂಲ ಬ್ರಹ್ಮನೇ ಇದ್ದೀನಿ ಎಂಬಂತಹ ಒಂದು ಇದರ್ಲಿಂದ ಏನಂತಂದ್ರೆ ಅದು ಶಬ್ದಗಳು ಬರಬೇಕು. ನೀನು ಮಾಡುವಂತಹ ಎಲ್ಲಾ ಕರ್ಮಗಳು ಆ ಬ್ರಹ್ಮತ್ವವನ್ನ ಮನಸ್ಸಿನಾಗಿಟ್ಕೊಂಡು ಎಲ್ಲಾ ಕರ್ಮಗಳನ್ನ ಮಾಡ್ಬೇಕು. ಅಂದ್ರೆ ಏನ್ ಅರ್ಥಪ್ಪ? ತ್ರಿವಾಚ. ತ್ರಿವಾಚ ಅಂದ್ರೆ ಮೂರು ತರಹದ ಏನಂದ್ರೆ ಕರ್ಮಗಳು. ನಾನೇ ಬ್ರಹ್ಮ ಇದ್ದೀನಿ ಅಂತ ಮಾಡುವಂತಹ ಕರ್ಮಗಳು ಹೆಂಗಿರ್ತಾವ? ನಾನು ಗುರು ಚಿದಂಬರ ಇದ್ದೀನಿ, ನಾನು ಹಿಂಗ ದೇಹ ಇದ್ದೀನಿ, ನಾನು ಹಿಂಗಿದ್ದೀನಿ, ನಾ ಹಂಗಿದ್ನ ಇಷ್ಟು ಓದ್ಕೊಂಡಿನಿ, ನಂದು ಇಷ್ಟದ, ನಾ ಮಹಾಸ್ವಾಮಿ ವಂಶಜ ಇದ್ದೀನಿ, 7ನೇ ತಲೆಮಾರಿದ್ದೀನಿ, ಕರ್ಕಿಹಳ್ಳಿ ಮಂತೆಂದವ್ರು ಇದ್ದೀವಿ, ಇವೆಲ್ಲ ಇಟ್ಕೊಂಡು ನಾನು ಕರ್ಮಗಳನ್ನ ಮಾಡೋದು, ಶಬ್ದಗಳನ್ನ ಉಪಯೋಗ ಮಾಡೋದು, ಮಂದಿ ಜೋಡಿ ಮಾತಾಡೋದು, ಇವೆಲ್ಲ ಮನಸ್ಸಿನಲ್ಲಿ ವಿಚಾರಗಳನ್ನು ನಾನು ದೇಹ ಇದ್ದೀನಿ, ನಂದು ಇಷ್ಟದ ಅದೆಲ್ಲ ಅಂತ ಅನ್ಕೊಂಡ್ರೆ ಅದು ಏನಂತಂದ್ರೆ ತ್ರಿವಾಚ ಆಗಂಗಿಲ್ಲ. ಅಂದ್ರೆ ತ್ರಿವಾಚ ಆಗ್ತದ, ಆದ್ರೆ ನೀನೇ ಬ್ರಹ್ಮ ಅಂತ ಏನ್ ಹೇಳ್ಯಾರ ಅದನ್ನ ನಾವು ಬೇಸ್ನಾಗ ಇಟ್ಕೊಂಡು ಮಾಡುವಂತ ತ್ರಿವಾಚ ಆಗಂಗಿಲ್ಲ. ನಾನೇ ಬ್ರಹ್ಮ ಇದ್ದೀನಿ ಅಂತ ಯಾವಾಗ ನಾವು ಅಸ್ಯೂಮ್ ಮಾಡ್ಕೊಂಡು ಮನಸ್ಸಿನಾಗ ವಿಚಾರ ತರ್ಬೇಕು. ಬ್ರಹ್ಮ ಇದ್ದಾನೆ. ಬ್ರಹ್ಮ ಅಂದ್ರೆ ಇಲ್ಲಿ ಯಾರು? ಬ್ರಹ್ಮದೇವರಲ್ಲ, ಏನು ಸೃಷ್ಟಿ ಮಾಡುವಂತ ಬ್ರಹ್ಮದೇವರಲ್ಲ. ಬ್ರಹ್ಮ ಅಂದ್ರೆ ಇಲ್ಲೇ ಯಾವ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ವಸ್ತು ಅದನ್ನು ಅದೇ ನಾನಿದ್ದೀನಿ ಅಂತ ಹೇಳ. ಮತ್ತ ಅದೇ ನಾನಿದ್ದೀನಿ ಅಂದಾಗ ನನ್ನ ವಿಚಾರಗಳು ಹೆಂಗಿರ್ಬೇಕು? ವಿಚಾರ ರಹಿತ ಇರ್ಬೇಕೇನ್? ನಾನು ಯಾವುದು ಅಸಾಧ್ಯ ಇಲ್ಲ. ಸಂಕಲ್ಪ ಮಾತ್ರದಿಂದ ನಾನು ಬ್ರಹ್ಮ ಇದ್ದೀನಿ ಎಂಬಂತಹ ಒಂದು ಅಸಂಪ್ಷನ್ ಇಂದ ನಾವೆಲ್ಲಾ ವಿಚಾರಗಳನ್ನ ಮಾಡಿದ್ರೆ ಅದು ಏನಂತಂದ್ರ ಆ ಬ್ರಹ್ಮತ್ವದ ಕಡೆ ನಮ್ಮನ್ನ ತಗೊಂಡು ಹೋಗ್ತದೆ. ನಾನು ಬ್ರಹ್ಮ ಇದ್ದೀನಿ ಎಂಬಂತಹ ಒಂದು ಅಸಂಪ್ಷನ್ನಾಗ ನಾವು ಶಬ್ದಗಳನ್ನು ಉಪಯೋಗ ಮಾಡೋದು. ವಾಚ. ಕರ್ಮಣಃ ಅಂತಂದ್ರೆ ನಾನೇ ಬ್ರಹ್ಮ ಇದ್ದೀನಿ ಅಂದ್ಮೇಲೆ ಬ್ರಹ್ಮ ವಸ್ತುಂದು ಕರ್ಮ ಹೆಂಗಿರ್ತದಪ್ಪ? ಉಪಾಧಿ ರಹಿತ ಬ್ರಹ್ಮ, ನಿರ್ವಿಕಾರ ಬ್ರಹ್ಮ, ನಿರಾಕಾರ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಸಚ್ಚಿದಾನಂದ ಬ್ರಹ್ಮ. ಇವೆಲ್ಲ ಗುಣಗಳು ನಮ್ಮಲ್ಲಿ ಬಂದ್ಬಿಡ್ತಾವ ಯಾವಾಗ ನಾನೇ ಬ್ರಹ್ಮ ಇದ್ದೀನಿ ಅಂದಾಗ. ಅವಾಗ ಮನಸ ವಾಚ ಕರ್ಮಣ ಅಂಬಂತಹದ್ದೇನು ಉಳಿಯಂಗಿಲ್ಲ. ಅಲ್ಲಿ ಸಂಪೂರ್ಣ ಆನಂದಮಯ ಸ್ವರೂಪ ಆಗ್ಬಿಡ್ತೀವಿ ನಾವು. ಮುಖದ ಮೇಲೆ ಒಂದು ಬೇರೆನೆ ಒಂದು ವಿಲಕ್ಷಣವಾದಂತಹ ಒಂದು ತೇಜ ಬರ್ತದೆ. ಅದನ್ನ ಏನ ಉಪನಿಷತ್ಕಾರ ಹೇಳ್ತಾರ ಮಹಾವಾಕ್ಯಗಳು. ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ. ಅದೇ ತತ್ವ ಇಲ್ಲಿ ರಾಜಾರಾಮ್ ಮಹಾರಾಜ್ ಹೇಳ್ಯಾರ, ಮಹಾಸ್ವಾಮಿ ರಾಜಾರಾಮ್ ಮಹಾರಾಜ್ ಹೇಳ್ಯಾರ.
ಅದನ್ನ ಆ ತತ್ವಗಳನ್ನ ಅಭ್ಯಾಸ ಮಾಡ್ಕೊತ ನಾವು ಮನಸ ವಾಚ ಕರ್ಮಣ ಎಲ್ಲಾ ನಾವು ಮಾಡಿದ್ರ ನಮ್ಮ ವಿಚಾರಗಳೇ ಬದ್ಲಿ ಆಗ್ಬಿಡ್ತಾವ, ನಮ್ಮ ಶಬ್ದಗಳೇ ಬದ್ಲಿ ಆಗ್ತಾವ. ನಾನು ಬ್ರಹ್ಮ ಇದ್ದೀನಿ, ಎಲ್ಲಾ ಕಡೆ ಅವನೇ ವ್ಯಾಪಕ ಇದ್ದಾನಂದ್ಮೇಲೆ ದ್ವೈತ ಭಾವನೆ ಹೋಗ್ಬಿಡ್ತದ. ಇನ್ನೊಬ್ರ ಎದುರಿಗೆ ಅಳದು ಹೋಗ್ತದ, ಇನ್ನೊಬ್ರಿಗೆ ಕಂಪ್ಲೇಂಟ್ ಮಾಡೋದ್ ಹೋಗ್ತದ, ದುಃಖ ಹೋಗ್ತದ, ಅಸಮಾಧಾನ ಹೋಗ್ತದ, ತಳಮಳ ಹೋಗ್ತದ. ಅದಕ್ಕ ಮಹಾರಾಜರು ಇಲ್ಲಿ ಏನ್ ಹೇಳ್ಯಾರಿ, ಒಂದೊಂದ್ ಲೈನ್ ಹೆಂಗವಂತಂದ್ರ ಬಹಳ ಅರ್ಥಗರ್ಭಿತಾವ. ಮಣತಿ ತೂಚ ಬ್ರಹ್ಮ ನಿಶ್ಚಯಿಸಿ, ನೀನೇ ಬ್ರಹ್ಮ ಇದ್ದಿದಿ. ವಚನೋಕ್ತಿ ಐಸಿ ತ್ರಿವಾಚ, ಇದು ವಚನೋಕ್ತಿ ಅಂದ್ರೆ ಇದು ವಚನ ಅದ, ಇದು ಸತ್ಯ ಅದು. ಇದು ವಚನೋಕ್ತಿ ಅಂದ್ರೆ ಇದು ವೇದ ಶ್ರುತಿ, ವೇದ ಉಪನಿಷತ್ಗಳು ಶಾಸ್ತ್ರಗಳೆಲ್ಲ ಹೇಳಿದಂತಹದ್ದು ಇದು ತ್ರಿವಾಚ ವಚನೋಕ್ತಿ ಅದು. ಅದನ್ನ ಮುಂದೆ ಹೇಳಿಗತಾರ. ಶುದ್ಧ ಬ್ರಹ್ಮತು ನಿರ್ವಿಕಾರ ತುಜವರಿ ದೇಹಾದಿ ಸರ್ವ ದೃಶ್ಯಾಕಾರ. ನೀನು ಶುದ್ಧ ಬ್ರಹ್ಮ ಇದ್ಯಪ್ಪ. ಮಹಾರಾಜರ ಅಭಂಗದೊಳಗೆ ಹೇಳ್ತಾರ ನಿರ್ವಿಕಾರ ಶುದ್ಧ ಬ್ರಹ್ಮ ಚಿದಂಬರ. ಇಲ್ಲೇ ಅದೇ ಹೇಳಿಗತಾರ, ಶುದ್ಧ ಬ್ರಹ್ಮತು ನಿರ್ವಿಕಾರ, ವಿಕಾರ ರಹಿತ ಇದ್ದಿದಿ, ಶುದ್ಧ ಬ್ರಹ್ಮ ಇದ್ದಿದಿ, ಪ್ಯೂರೆಸ್ಟ್ ಫಾರ್ಮ್. ಪ್ಯೂರೆಸ್ಟ್ ಫಾರ್ಮ್ ಅಂದ್ರೆ ಸ್ಪೇಸ್, ಸರ್ವ ವ್ಯಾಪಕ ಇದ್ದಿದಿ. ದಾಸ್ಮಣೆ ಬ್ರಹ್ಮ ಚಿದಾಕಾಶ ಅಕಳ ಬ್ರಹ್ಮಾಂಡ ಸಕಳ ವ್ಯಾಪಕತು, ಅನಂತ ಕೋಟಿ ಬ್ರಹ್ಮಾಂಡ ನೀ ವ್ಯಾಪಕ ಇದ್ದಿದಿ. ನಿರ್ವಿಕಾರ ಇದ್ದಿದಿ, ನಿರ್ಗುಣ ಇದ್ದಿದಿ. ಇದು ನಿನ್ನ ಮೇಲೆ ದೇಹ ಎಂಬಂತಹದ್ದು, ನಿನ್ನ ಆತ್ಮಕ್ಕೇನ್ ದೇಹ ಎಂಬಂತಹದ್ದು ಒಂದೇನು ಕವರ್ ಅದ, ಅದು ಕೇವಲ ದೃಶ್ಯಾಕಾರದ. ಆ ನಮ್ದು ವರ್ತನ ಹೆಂಗಿರ್ತದ, ಉಲ್ಟಾ ಇರ್ತದ. ದೇಹನೇ ನಾನು, ನನಗ ಹಿಂಗಂದ್ರು, ನನಗ ಹಿಂಗ್ ಮಾಡ್ಯಾರ, ನನ್ಗ್ಯಾಕ್ ಹಿಂಗ ಆಗ್ತದ, ನೀನ್ ಯಾರಂಬಂತ ತಿಳ್ಕೊಳಿಕ್ ಒಂಚೂರ ಪ್ರಯತ್ನ ಮಾಡಿ. ಏನು ಚಿದಂಬರ ಮಹಾಸ್ವಾಮಿಗಳ ವಚನ ಅದ ಇಲ್ಲಿ. ತೂಚ ಬ್ರಹ್ಮ ನಿಶ್ಚಯಿಸಿ, ಇದು ಒಂದ ಏನಪ್ಪಾ ಅಂದ್ರ ತೂಚ ಬ್ರಹ್ಮ ನಿಶ್ಚಯಿಸಿ, 3 ಶಬ್ದಗಳು ನಾವು ಚಿಂತನೆ ಮಾಡಿದ್ರೆ ಸಾಕು. ಮಹಾರಾಜ್ ಹೇಳಿದ್ರು, ನಾ ನಾನಾ ರೀತಿ ತಪ ಮಾಡಿದೆ, ವೈರಾಗ್ಯ ಮಾಡಿದೆ, ಎಲೆಗಳನ್ನು ಭಕ್ಷಣೆ ಮಾಡಿದೆ, ಎಲ್ಲಾ ಮಾಡಿದಪ್ಪ, ನನ್ಗೆ ಯಾವ್ದು ಈ ಬ್ರಹ್ಮಾನುಭವ ಎಂಬಂತ ನನಗೆ ಆಗವಲ್ದು ಅಂತ ಹೇಳ್ತಾರೆ. ಸಮಾಧಾನ ಇಲ್ಲ ಮನಸ್ನಾಗ, ದ್ವೈತ ಭಾವ, ಬರೇ ಮೂರನೇದವ್ರ ಬಗ್ಗೆ ವಿಚಾರ ಮಾಡುದು. ನಾ ಮೊನ್ನೆ ಅದೇ ಹೇಳಿಗತ್ತಿದ್ದೆ ಬೆಳಗಾವನ್ಯಾಗ ಸತ್ಸಂಗದಾಗ. ಮೂರನೇದವ್ರು ಯಾರಪ್ಪ ಅಂದ್ರ ನಾವೇನ್ ಅನ್ಕೋತೀವಿ, ಮೂರನೇದವ್ರು ಅಂದ್ರೆ ನಾನು ನನ್ನ ಹೆಂಡತಿ ಬಿಟ್ಟು ಮೂರನೇದವ್ರು, ನಾನು ನನ್ನ ಮಕ್ಕಳು ಬಿಟ್ಟು ಮೂರನೇದವ್ರು ಅಂತ ಹೇಳಿ. ನಾನು ನನ್ನ ಸ್ವಾಮಿ ಬಿಟ್ಟು ಉಳಿದವ್ರು ಎಲ್ಲಾರು ಮೂರನೇದವ್ರೆ. ಸ್ವತಃ ಹೆತ್ತ ಮಕ್ಕಳು ಇರ್ಲಿ, ಸ್ವತಃ ಗಂಡ ಇರ್ಲಿ, ಅಮ್ಮ ಇರ್ಲಿ, ಅಪ್ಪ ಇರ್ಲಿ, ಇಮಿಡಿಯೇಟ್ ಬ್ಲಡ್ ರಿಲೇಷನ್ ಇರ್ಲಿ, ಅವ್ರೆಲ್ಲರೂ ಮೂರನೇದವ್ರೆ. ಅವ್ರು ಯಾರು ಉಸಾಬ್ರಿನೇ ಬೇಡ ನಮಗ. ಅವರೆಲ್ಲಾ ನಮಗ ಘಾತ ಮಾಡೋರು ಇದ್ದಾರೆ. ಇವರೆಲ್ಲ ಅಡ್ಡ ಅಡ್ಡ ಪ್ರಶ್ನೆ ಮಾಡೋದು, ಹುಚ್ಚುಚ್ಚಾಕ ಹರಟಿ ಹೊಡಿಯೋದು, ಯಾವುದು ಅನಾತ್ಮ ವಸ್ತುಗಳವನ್ನೋ ಅದ್ರ ಬಗ್ಗೆನೆ ಚಿಂತನೆ ಮಾಡಿ ನಮ್ಮ ಜೀವನ ಹಾಳು ಮಾಡ್ತಾರ. ಅಂಥವ್ರು ಸಾಬರಿ ಬೇಡ. ಅವರಲ್ಲಿ ನೀವೇನ್ ಮಾಡ್ಬೇಕಂದ್ರ ಅಂಥವ್ರಿಗೆ ಬರೀ ಮನಸ್ಸಿನಲ್ಲಿ ಕಲ್ಯಾಣ ಬಯಸ್ಬೇಕು, ಅವರಿಗೂ ಆತ್ಮಜ್ಞಾನ ಆಗ್ಬೇಕಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಅವರಲ್ಲಿ ಆತ್ಮನೇ ನೋಡ್ಬೇಕು. ಬಹಳ ಇದೇನಂತಂದ್ರ ಸೂಕ್ಷ್ಮ ಅದ ಇದು ತತ್ವಜ್ಞಾನ. ಹಂಗಾಗಿ ಮಹಾರಾಜರು ಏನ್ ಹೇಳಿದ್ರು ಅಂದ್ರ, ರಾಧಾರಾಮ್ ಮಹಾರಾಜಿಗೆ ಮಹಾಸ್ವಾಮಿ ಹೇಳಿದ್ರು, ಶುದ್ಧ ಬ್ರಹ್ಮತು ನಿರ್ವಿಕಾರ. ನಿನ್ನ ಮ್ಯಾಲ ಏನದು ದೇಹ ಎಂಬಂತಹದ್ದು ಕವರ್ ಅದ, ಅದು ಸರ್ವ ದೃಶ್ಯಾಕಾರ. ತುಜವರಿ ದೇಹಾದಿ ಸರ್ವ, ದೇಹಾದಿ ಸರ್ವ, ದೇಹ ಮತ್ತು ಉಳಿದದ್ದೆಲ್ಲ ಅಂದ್ರೆ ಯಾವ್ದು ದೃಶ್ಯಾಕಾರದನೋ, ಕಣ್ಣಿಗೆ ಕಾಣಿಸ್ತದೋ, ಯಾವ್ದು ಕಣ್ಣಿಗೆ ಕಾಣಿಸ್ತದ ಅದು ಒಂದಿಲ್ಲ ಒಂದ್ ದಿವಸ ನಷ್ಟ ಆಗ್ತದೆ. ಅದು ಶಾಶ್ವತ ಇಲ್ಲ. ನಿಜವಾದ ಶಾಶ್ವತ ವಸ್ತು ಯಾವ್ದದಪ್ಪ ಅನಂತ ಕೋಟಿ ಬ್ರಹ್ಮಾಂಡದೊಳಗಂದ್ರೆ ಆ ಬ್ರಹ್ಮ ಅದ, ಬ್ರಹ್ಮ ವಸ್ತು ಅದ. ಸರ್ವಂ ಖಲು ಇದಂ ಬ್ರಹ್ಮ, ಎಲ್ಲಾ ಕಡೆ ವ್ಯಾಪಕ ಅದ. ಆ ಬ್ರಹ್ಮನೇ ನಿನ್ನೊಳಗ ಆತ್ಮ ಸ್ವರೂಪದೊಳಗಿದ್ದಾನ. ಹಂಗಾಗಿ ನೀನು ಆತ್ಮ ಸ್ವರೂಪನೇ ನಿಂದು ನಜ ಸ್ವರೂಪದ. ಹಂಗಾಗಿ ನೀನು ಆ ಬ್ರಹ್ಮ ಬಿಟ್ಟು ಬೇರೆ ಯಾರು ಅಲ್ಲ. ಭಾಗವತದ ತತ್ವ ಒಳಗ್ ಬರ್ತದ, ಜೀವೋ ಬ್ರಹ್ಮೈವ ನಾ ಪರಹ. ಜೀವ ಏನಿದ್ದಾನ ಅವ ಬ್ರಹ್ಮನೇ ಇದ್ದಾನ, ಬ್ಯಾರೆ ಯಾವುದು ಅಲ್ಲ. ಹಂಗಿಲ್ಲಿ ಮಹಾಸ್ವಾಮಿಗಳು ರಾಧಾರಾಮ್ ಮಹಾರಾಜರಿಗೆ ಉಪದೇಶ ಮಾಡ್ಲಿಗತ್ತಾರ. ತುಜ ವರಿ ದೇಹಾದಿ ಸರ್ವ ದೃಶ್ಯಾಕಾರ, ತುಜಿಯ ಸ್ವರೂಪಾಸಿ ನಸೆ ಅಂತ ಪಾರ ಪರಾಕ್ ಪರ ಪರಬ್ರಹ್ಮತು. ನೋಡ್ರಿ ಇಲ್ಲಿ ಏನ್ ಹೇಳಿಗತ್ತಾರ ಅಂದ್ರ,
ನಿನ್ನ ಸ್ವರೂಪಕ್ಕ ಯಾವುದು ಅಂತ ಇಲ್ಲ, ಪಾರ ಇಲ್ಲ. ಅಂದ್ರೆ ಅನ್ಲಿಮಿಟೆಡ್, ಸರ್ವ ವ್ಯಾಪಕ ಇದ್ದಿದ್ ನೀನು. ತುಜಿಯ ಸ್ವರೂಪ ಆಸಿ. ನಾವು ಸ್ವರೂಪ ಅಂದ್ಕೊಳ್ಳಿ ಇಮಿಡಿಯೇಟ್ಲಿ ಏನ್ ಅನ್ಕೋತೀವಿ, ನನ್ನ ಕಣ್ಣು, ಮೂಗು, ಬಾಯಿ, ಕೂದ್ಲ ಇವೆಲ್ಲ ತಲೆಗೆ ಬರ್ತದ. ಆದ್ರೆ ನೀ ಅದು ಅಲ್ಲ. ನಿನ್ನ ಸ್ವರೂಪಕ್ಕ ನಸೆ ಅಂತ ಪಾರ, ಕೊನೆ ಇಲ್ಲ, ಸರ್ವ ವ್ಯಾಪಕ ಇದ್ದಿದಿ, ಪಾರ ಇಲ್ಲ. ಪಾರ ಅಂದ್ರೆ ಒಂದ್ ಲಿಮಿಟ್. ಪಾರದ ಅಪೋಸಿಟ್ ಏನು? ಅಪಾರ. ಅಪಾರ ಅಂದ್ರೆ ಅನ್ಲಿಮಿಟೆಡ್. ಅಂತ ಅಂದ್ರೆ ಎಂಡ್, ಅನಂತ ಅಂದ್ರೆ ಎಂಡ್ಲೆಸ್. ಹಂಗಾಗಿ ಇಲ್ಲಿ ಅಂತ ಯೂಸ್ ಮಾಡ್ಯಾರ, ಆದ್ರೆ ನಸೆ ಅಂತ ಹೇಳ್ಯಾರ. ಪಾರ ಅಂತ ಇಲ್ಲೇಂದ್ರ ಶಬ್ದ ಉಪಯೋಗ ಮಾಡ್ಯಾರ, ಆದ್ರೆ ನಸೆ ಅಂತ ಹೇಳ್ಯಾರ. ನಸೆ ಅಂತ ಪಾರ ಅಂದ್ರ ನಿಂದು ಅನಂತದ ಮತ್ತು ಅಪಾರದ ಪಾರ. ತುಜಿಯ ಸ್ವರೂಪಾಸಿ, ಅಂತ ಮತ್ತು ಪಾರ ಇಲ್ಲ. ಹಂಗಾಗಿ ನೀ ಅನಂತ ಇದ್ದಿದಿ ಮತ್ತು ಅಪಾರ ಇದ್ದಿ. ಪರಾತ್ಪರ ಪರಬ್ರಹ್ಮತು, ಪರಬ್ರಹ್ಮ ವಸ್ತು ಇದ್ದಿ, ಪರಾತ್ಪರ ಇದ್ದಿ. ನೀನು ನಾನು ಒಂದೇ, ನೀನೇ ಬ್ರಹ್ಮ ಇದ್ದಿ, ಪರಬ್ರಹ್ಮ ಇದ್ದಿ ಅಂತ ಹೇಳಿ ಮಹಾಸ್ವಾಮಿ ರಾಧಾರಾಮ್ ಮಹಾರಾಜರಿಗೆ ಉಪದೇಶ ಮಾಡ್ಲಿಗತ್ತಾರ. तुझ वीण दूजी नसेची काही, स्व सुख भोगी आपुल्या ठाई. व्यापक होसी दह्या देही, अलिप्त पाही सर्वासी. ऐसा तू आत्म परिपूर्ण, बळेची धरिसी का देह अहंपण. ओळखे आपणासी मी कोण, पाहे विचारून बरे चित्ती. ಮಹಾಸ್ವಾಮಿ ರಾಧಾರಾಮ್ ಮಹಾರಾಜರು ಮತ್ತೆ ಹೇಳಿಗತ್ತಾರ, ನಿನ್ನ ಸ್ವಸ್ವರೂಪದ ಸುಖವನ್ನ ಭೋಗಿಸಪ್ಪ. ಸ್ವಸ್ವರೂಪದ ಸುಖ ಅದು ನಿಜ ಸುಖ ಅದ, ಶಾಶ್ವತದ, ನಿತ್ಯ ಅದ, ಚಿರ ಸುಖ ಅದ. ತುಜ ವೀಣ ದೂಜೆ ನಸೇಚಿ ಕಾಯ ಕಾಹಿ, ಸ್ವಸುಖ ಭೋಗಿ ಆಪುಲ್ಯ ಠಾಯಿ. ಯಾವಾಗ ನೀನೇ ಬ್ರಹ್ಮ ಇದ್ದಿ ಅಂದ್ರ ನಿನ್ ಬಿಟ್ಟು ಬ್ಯಾರೆ ವಸ್ತು ಯಾವ್ದದ? ನೀನೇ ಏನಪ್ಪಾ ಅಂದ್ರ ಆತ್ಮ ಇದ್ದಿದಿ, ನೀನೇ ಪರಬ್ರಹ್ಮ ಇದ್ದಿದಿ, ನೀನೇ ಪರಾತ್ಪರ ಪರಬ್ರಹ್ಮ ಇದ್ದಿದಿ, ನೀನೇ ಶುದ್ಧ ಬ್ರಹ್ಮ ಇದ್ದಿದಿ, ನೀನೇ ನಿರ್ವಿಕಾರ ಇದ್ದಿದಿ. ನಾವು ಅಭಂಗದೊಳಗೆ ಹೇಳ್ತೇವೆ, ನಿರ್ವಿಕಾರ ಶುದ್ಧ ಬ್ರಹ್ಮ ಚಿದಂಬರ ಶಬಲತು ಈಶ್ವರ ಜಾಪಾಸೋನಿ. ಆ ಈಶ್ವರ ಏನಿದ್ದಾನ, ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಪರಬ್ರಹ್ಮ ವಸ್ತು ನಡುವ ಅವನಿಗೆ ಸೃಷ್ಟಿ ಸ್ಥಿತಿ ಲಯ ಮಾಡುವಂತ ಶಕ್ತಿ ನಿನ್ನಿಂದ ಬರ್ತದ ಅಪ್ಪ ಚಿದಂಬರ ಅಂತ ಹೇಳಿ ಅಲ್ಲಿ ಆ ಚಿದಂಬರನೇ ನಿರ್ವಿಕಾರ ಶುದ್ಧ ಬ್ರಹ್ಮ ಚಿದಂಬರ ಅಂತ ಹೇಳ್ಯಾರ. ಆ ಚಿದಂಬರನೇ ಹೇಳಿಗತಾನ, ನೀನು ನಿರ್ವಿಕಾರ ಶುದ್ಧ ಬ್ರಹ್ಮ ಇದ್ದೀಯಪ್ಪ ಅಂತ ಹೇಳಿ ರಾಜಾರಾಮ್ ಮಹಾರಾಜ್ ಹೇಳಿಗತಾನ. ರಾಜಾರಾಮ್ ಮಹಾರಾಜರ ನಿಮಿತ್ತ ಮಾಡ್ಕೊಂಡು ನಮ್ಮೆಲ್ಲರಿಗೆ ಹೇಳಿಗತಾನ ಮಹಾಸ್ವಾಮಿ. ರಾಜಾರಾಮರು ನಮ್ಮೆಲ್ಲರ ಸಲುವಾಗಿ ಈ ಪ್ರಶ್ನೆಗಳನ್ನು ಕೇಳಿಗತಾರ ಮಹಾಸ್ವಾಮಿ ಹತ್ರ. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರ ಅಂದ್ರೆ, ತುಜ ವೀಣ ದೂಜೆ ನಸೇಚಿ ಕಾಹಿ, ನಿನ್ನ ಬಿಟ್ಟು ಬ್ಯಾರೆ ಯಾವುದು ಇಲ್ಲೇ ಇಲ್ಲ. ನಿನ್ನ ಬಿಟ್ಟು ಬ್ಯಾರೆ ಯಾವುದು ಇಲ್ಲ. ಇವೆಲ್ಲ ಹೆಂಗಂದ್ರ ಆಧ್ಯಾತ್ಮ ತತ್ವಗಳು ಬಹಳ ಸೂಕ್ಷ್ಮ ಇರ್ತಾವ, ಒಂದಕ್ಕೊಂದು ಕನೆಕ್ಟೆಡ್ ಇರ್ತಾವ. ನಾವೇನಂತೀವಿ, ನಾಮವೀಣ ಸರ್ವ ವ್ಯರ್ಥ ಜಾಣ ಅಂತ ಹೇಳ್ತೀವಿ. ಅದನ್ನ ಇಲ್ಲಿ ಏನ್ ಹೇಳ್ಯಾರ ಮಹಾಸ್ವಾಮಿಗಳು, ನಿನ್ನ ಬಿಟ್ಟೆಲ್ಲ ವ್ಯರ್ಥದ ಅಂತ ಹೇಳ್ಯಾರ. ಅಂದ್ರೆ ನಾವೇನ ಅದನ್ನ ಲೌಕಿಕಾರ್ಥವಾಗಿ ತಗೊಂಡ್ರೆ ನನ್ ಬಿಟ್ಟು ಎಲ್ಲಾ ವ್ಯರ್ಥ ಅಂದ್ರೆ ಬರೀ ನಂದಷ್ಟೇ ನಾ ವಿಚಾರ ಮಾಡ್ಬೇಕು, ಸ್ವಾರ್ಥಿ ಆಗ್ಬೇಕು, ಹಂಗಲ್ಲ. ನಾನು ಅಂದ್ರೆ ಯಾರು? ಶಂಕರಾಚಾರ್ಯರು ತಮ್ಮ ನಿರ್ವಾಣಾಷ್ಟಕದಲ್ಲಿ ಹೇಳ್ತಾರೆ, ನಾ ಗುರುರ್ನೈವ ಶಿಷ್ಯಂ, ನಾ ಗುರುನೂ ಅಲ್ಲ ನಾ ಶಿಷ್ಯನೂ ಅಲ್ಲ, ಚಿದಾನಂದ ರೂಪ ಶಿವೋಹಂ ಶಿವೋ, ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ. ಅದನ್ನ ನಾವು ಓದ್ಬೇಕು. ಖರೆ ಹೇಳ್ಬೇಕಂದ್ರೆ ಮಹಾಸ್ವಾಮಿಯ ಈ ಜ್ಞಾನ ತತ್ವ ಭರಿತ ಇವೇನು ಗ್ರಂಥಗಳವ ಅವನ್ನು ತಿಳ್ಕೊಬೇಕಂತಂದ್ರೆ ನಾವು ಜಗದ್ಗುರುಗಳು ಬರೆದಂತಹ ಸಾಕಷ್ಟು ಶ್ಲೋಕಗಳವ. ನಿರ್ವಾಣಾಷ್ಟಕ, ಮನೀಷಾ ಪಂಚಕ, ಕೌಪಿನ ಪಂಚಕ, ಜಾಗೃತ ಪಂಚಕ, ಹಿಂಗೆಲ್ಲಾ ಬಹಳಷ್ಟು ಅವರು ಶ್ಲೋಕಗಳವ. ಅವನ್ನೆಲ್ಲ ಓದಿದಾಗ, ಅವನ್ನೆಲ್ಲ ಅಭ್ಯಾಸ ಮಾಡಿದಾಗ ಇದನ್ನು ನಮ್ಗೆ ಸರಳವಾಗಿ ಅರ್ಥ ಆಗ್ತದೆ. ಅರ್ಥ ಆಗೋದಂದ್ರೆ ಬರೀ ಶಬ್ದಜ್ಞಾನ ಅಲ್ಲ, ಅದನ್ನ ಯಾವ ರೀತಿ ನಾವು ಅನುಭವ ತಗೋಬೇಕು. ಸದ್ಗುರು ಕೃಪಾ ಬಹಳ ಮಹತ್ವದ. ಮುಂದೆ ಹೇಳಿಗತಾರ, ತುಜ ವೀಣ ದೂಜೆ ನಸೇಚಿ ಕಾಯಿ, ಸ್ವಸುಖ ಭೋಗಿ ಆಪುಲ್ಯ ಠಾಯಿ.
ನಿನ್ನ ಒಳಗಿನ ನಿನ್ನ ನಿಜ ಸ್ವರೂಪವನ್ನ ತಿಳ್ಕೊಂಡು ನೀ ಬ್ರಹ್ಮ ಸ್ವರೂಪ ಅಂತ ನಿಂಗೆ ಯಾವಾಗ ಗೊತ್ತಾಗಿದೆ ಆ ಬ್ರಹ್ಮ ಸುಖವನ್ನು ನೀನು ಭೋಗ ಮಾಡು. ಆ ಬ್ರಹ್ಮ ಸುಖ ಹೆಂಗ್ ಭೋಗ ಮಾಡ್ಬೇಕಪ್ಪ ಅಂದ್ರೆ ನಿನ್ನ ಒಳಗೆ ಇದ್ದಂತಹ ಬ್ರಹ್ಮ ಸ್ವರೂಪ ನೀನೇ ಆ ಸುಖದೊಳಗ ನಿಜ ಸುಖದೊಳಗ ಆನಂದವಾಗಿ ಅದ್ರೊಳಗ ಮುಣುಗು ಅಂತ ಹೇಳಿಗತ್ತಾರ. ವ್ಯಾಪಕ ಹೋಸಿ ದೈಹ ದೇಹಿ. ಈಗೇನಾಗ್ತದ, ನಾನು ಒಬ್ಬತ್ತಿದ್ದೀನಿ, ಇನ್ನೊಬ್ರು ಯಾರೋ ನಮ್ ಮುಂದ್ ಕೂತಾರಪ್ಪ, ನಾವೇನ್ ಮಾಡ್ಬಿಡ್ತೀವಿ, ದೇಹದಿಂದ ನೋಡ್ತೀವಿ, ಅವ್ರ ಕ್ವಾಲಿಫಿಕೇಶನ್ ನೋಡ್ತೀವಿ, ಅವ್ರ ಆಸ್ತಿ ನೋಡ್ತೀವಿ, ಅವ್ರ ಅಂತಸ್ತ್ ನೋಡ್ತೀವಿ, ಅವ್ರೇನ್ ಬಾಡಿಗೆ ಮನೆ ಆಗಿದ್ದಾರೇನು, ಸೈಕಲ್ ಮೇಲೆ ಬಂದಾರ, ಕಾರ್ನಾಗ ಬಂದಾರ, ಇವೆಲ್ಲ ಅನಲೈಸ್ ಮಾಡಿ ನಾವ್ ಅವ್ರು ಬ್ಯಾರೆ ನಾವು ಬ್ಯಾರೆ, ನಮ್ ಇದ್ರೊಳಗ ಅವ್ರ ಸೆಟ್ ಆಗಂಗಿಲ್ಲ. ಅದ್ ನಿಜವಾಗ್ಲೂ ಹೇಳ್ಬೇಕಂದ್ರ ನನ್ನೊಳಗಿದ್ದಂತಹ ಪರಬ್ರಹ್ಮ ವಸ್ತು ಏನದ ಅದೇ ಅವ್ರ ಒಳಗದ, ಚರಾಚರದೊಳಗದ. ದಾಸ್ಮಣೆ ಬ್ರಹ್ಮ ಚಿದಾಕಾಶಿ ಅಕಳ ಬ್ರಹ್ಮಾಂಡ ಸಕಳ ವ್ಯಾಪಕತು. ಆ ಚಿದಂಬರ ಸರ್ವ ವ್ಯಾಪಕ ಇದ್ದಾನ, ಆ ಚಿದಂಬರನೇ ನಿನ್ನಲ್ಲಿದ್ದಾನ. ತದಸ್ತು ಸ್ವಸ್ತಿ ವಿಸ್ತಾರಾನ್ನಸ್ತು ಚೈದಂಬರಂ ಮಹ. ಎಲ್ಲಾ ಕಡೆ ವಿಸ್ತಾರವಾಗಿದ್ದಂತಹ ಆ ಚಿದಂಬರನೇ ಸಗುಣ ರೂಪದಲ್ಲಿ ಇವತ್ತು ಬಂದಾನಂತ ಶಿವಶಾಸ್ತ್ರಿಗಳ ಹೇಳ್ತಾರ. ಅದನ್ನ ಇಲ್ಲಿ ಹೇಳಿಗತ್ತಾರ. ನಾನು ಬ್ರಹ್ಮ ಇದ್ದೀನಿ ಅಂತ ಒಂದು ನಾವೇನಂತಂದ್ರೆ ತತ್ವವನ್ನ ನಮ್ಮ ಅಸಂಪ್ಷನ್ ಆಗಿ ಇಟ್ಕೊಂಡು ಬಾಜು ಇದ್ದವನ ಬ್ರಹ್ಮ ಅಲ್ಲ, ಅವ ನನ್ನ ಅಪೋನೆಂಟ್ ಇದ್ದಾನ, ಹಂಗಂದ್ರೆ ನೀನು ಬ್ರಹ್ಮ ಇದ್ಯಂಬಂತ ನಿಂಗೆ ಅರ್ಥನೇ ಆಗಿಲ್ಲ. ನೀ ಬ್ರಹ್ಮ ಇದ್ದಿ ಅಂದ್ರೆ ನೀನ್ ವ್ಯಾಪಕ ಇದ್ದಿ ಎಂಬಂತಹದ್ದು ಅಲ್ಲೇ ಆಟೋಮ್ಯಾಟಿಕ್ ಆಗಿ ಅದನ್ನ ನಾವು ನೆಕ್ಸ್ಟ್ ಏನಪ್ಪಾ ಅಂದ್ರ ಅದ್ರೊಳಗಿಂದ ಕನ್ಕ್ಲೂಷನ್ ನಾವು ತಿಳ್ಕೊಬೇಕಾಗ್ತದೆ. ಹಂಗಾಗಿ ಇಲ್ಲಿ ಮಹಾರಾಜ್ ಏನ್ ಹೇಳಿಗತ್ತಾರ, ದೇಹಗಳಲ್ಲಿ ನೀನೇನಪ್ಪಾ ಅಂದ್ರ ವ್ಯಾಪಕ ಇದ್ದಿದಿ, ಅಣುರೇಣು ತೃಣಕಾಷ್ಟದಲ್ಲಿ ಓತಪ್ರೋತವಾಗಿದ್ದಿದಿ, ಜಡ ವಸ್ತುಗಳಲ್ಲಿ ನೀ ಇದ್ದಿದಿ, ಎಲ್ಲ ಕಡೆ ವ್ಯಾಪಕ ಇದ್ದಿದಿ. ಇದು ಬರೀ ಶಬ್ದಗಳಲ್ಲಿ ತಿಳ್ಕೊಂಬದ್ದಲ್ಲ, ಇದನ್ನ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡಿದಾಗ ನಮ್ಮೊಳಗ ಬರುವಂತಹ ಸಮಾಧಾನನೇ ಬ್ಯಾರೆ ಇರ್ತದ. ಇಲ್ಲ ನಾನ್ ಹಿಂಗಿದ್ದೀನಿ, ನಾ ಸೋ ಅಂಡ್ ಸೋ ಇದ್ದೀನಿ, ನಾನು ದೇಹ ಇದ್ದೀನಿ ಅಂತಂದ್ರ ಅದ್ರದ್ದು ಏನ್ ಪರಿಣಾಮ ಆಗ್ತದಂತ ಮುಂದೆ ಮಹಾರಾಜ್ ಹೇಳಿಗತ್ತಾರ. ನಾವು ಯಾವಾಗ ನಾನು ದೇಹ ಇದ್ದೀನಿ ಅಂತ ಅನ್ಕೋತೀವೋ ಅದ್ರದ್ದು ಪರಿಣಾಮ ಮುಂದೆ ಏನಾಗ್ತದ ಅಂತ ಹೇಳಿಗತ್ತಾರ ಇಲ್ಲಿ ಮಹಾರಾಜ್. ವ್ಯಾಪಕ ಹೋಸಿ ದೈಹಾ ದೇಹಿ ಅಲಿಪ್ತ ಪಾಹಿ ಸರ್ವಾಸಿ ಐಸಾ ತೋ ಆತ್ಮ ಪರಿಪೂರ್ಣ ಬಳೆ ಚೀಧರಿಸಿ ಕಾ ದೇಹ ಅಹಂಪಣ. ಅಲಿಪ್ತ ಪಾಹಿ ಸರ್ವಾಸಿ. ಅಲಿಪ್ತ ಅಂತಂದ್ರೇನು, ಎಲ್ಲಾರ ಒಳಗಿದ್ದು ಅಲ್ಲಿಂದ ಮತ್ತ ಅದಕ್ಕೆ ಯಾವ್ದಕ್ಕೂ ಅಟ್ಯಾಚ್ ಆಗ್ಲಾರ್ದ ಇರೋದು. ಹೆಂಗಂತಂದ್ರ ಒಂದು ಪರಿಪೂರ್ಣ ಆತ್ಮ. ಹೆಂಗಂದ್ರೆ ಈಗ ಒಂದು ಆತ್ಮ ಅದಪ್ಪ ನಮ್ಮ ದೇಹದೊಳಗ, ಆದ್ರ ದೇಹ ನಾಶ ಆಯ್ತಂದ್ರ ಆತ್ಮ ನಾಶ ಆಗಂಗಿಲ್ಲ. ಹಂಗಾಗಿ ಅದು ದೇಹದೊಳಗಿದ್ರು ದೇಹದಿಂದ ಬ್ಯಾರೆ ಅದ. ಈಗ ಬಂಗಾರದ ಒಂದು ಬಳಿ ಅದ, ಅದಕ್ಕೆ ನಾವು ಬಳಿ ಅಂತೀವಿ. ಒಳಗೇನದ ಆತ್ಮ ಸ್ವರೂಪದಾಗ ಬಂಗಾರ ಅದ, ಆಗ ಅದನ್ನ ಕರಗಿಸಿದ್ರೆ ಏನಾಗ್ತದ, ಬಳಿ ಹೋಗ್ತದ. ಆದ್ರೆ ಆತ್ಮ ಹಂಗಿರ್ತದೆ, ಯಾಕಂದ್ರೆ ಬಂಗಾರ ಅಲ್ಲೇ ಇರ್ತದ. ಅದನ್ನ ನೆಕ್ಲೆಸ್ ಮಾಡ್ಸಿದ್ರೆ ಮತ್ ನೆಕ್ಲೆಸ್ ಆಗ್ತದ, ಆದ್ರೆ ಆತ್ಮ ಇರ್ತದ ಅದ್ರೊಳಗೆ. ಹಂಗ ಇಲ್ಲಿ ಏನ್ ಹೇಳಿಗತ್ತಾರ ಅಂದ್ರ, ನೀ ಅಲಿಪ್ತ ಇದ್ದಿದಿ, ಅದರಿಂದ ಅಲಿಪ್ತ ಅಂದ್ರ ಆ ದೇಹ ಒಳಗಿದ್ದಿದಿ, ಆದ್ರೆ ದೇಹ ನಾಶ ಆಯ್ತಂದ್ರ ನೀ ನಾಶ ಆಗಂಗಿಲ್ಲ. ಐಸಾತೋ ಆತ್ಮ ಪರಿಪೂರ್ಣ ಬಳೇಚಿ ಧರಿಸಿ ಕಾ ದೇಹ ಅಹಂಪಣ. ಬಳೇಚಿ ಅಂತಂದ್ರೆ ನೀನು ಇಷ್ಟೆಲ್ಲಾ ಏನಪ್ಪಾ ಅಂತಂದ್ರ ಸತ್ಯ ತಿಳ್ಕೊಂಡುನು ಬಳೇಚಿ ಅಂತಂದ್ರ ನೀನೇ ಹೋಗಿ ಆ ತೆಗ್ಗಿನಾಗ ಯಾಕೆ ಬೀಳಿಗತಿ. ಯಾವ ತೆಗ್ಗಂತಂದ್ರ ದೇಹದ ಅಹಂಪಣದ ತೆಗ್ಗಿನಾಗ ನೀ ಹೋಗಿ ಯಾಕೆ ಬೀಳಿತೀಯಪ್ಪ. ಬಳೇಚಿ ಧರಿಸಿ ಅಂದ್ರೆ ನೀನೇ ಬಲದಿಂದ ಈ ಅಹಂಕಾರವನ್ನು ನಿನ್ನೊಳಗೆ ಇಟ್ಕೊಂಡಿದಿ, ಅದನ್ನ ಯಾಕೆ ಮಾಡ್ತಿದಿ ಅಂತ ಮಹಾಸ್ವಾಮಿ ರಾಜಾರಾಮ್ ಮಹಾರಾಜ್ ಕೇಳಿಗತ್ತಾರ. ಮುಂದ್ ಹೇಳಿಗತ್ತಾರ, ಓಳಖೆ ಆಪಣಾಸಿ ಮೀ ಕೋಣ. ನಾನು ಯಾರು, ಹೂ ಆಮ್ ಐ, ಇದನ್ ಚಿಂತನೆ ಮಾಡು. ವಿಠಾಬಾಯಿ ಹೇಳ, ನಿನ್ನ ಸ್ವಸ್ವರೂಪವನ್ನ ಶೋಧ ಮಾಡು. ಹ್ಯಾಂಗ್ ಶೋಧನೆ ಮಾಡುದ್ರಿ? ಏನಾರ ಬಾಲ್ ಗೀಲ್ ಕಳೆದಿತ್ತಂದ್ರ ಮನ್ಯಾಗ ಹುಡುಕ್ಬೋದು, ರೂಮ್ನಾಗ ಹೋಗಿ ಹುಡುಕ್ಬೋದು, ಅಲ್ಲಿ ಹೋಗಿ ಹುಡುಕ್ಬೋದು. ಏನೋ ನಾವು ಚಾಬಿ ಕಳ್ಕೊಂಡ್ವಿ ಅಂದ್ರೆ ಅಲ್ಲೆಲ್ಲೋ ಕೆಳಗ್ ಬೀಳ್ಸ್ಕೊಂಡಿವೇನೋ, ಅಲ್ಲೆಲ್ಲೋ ಹಾದಾಗ ಬೀಳ್ಸ್ಕೊಂಡ್ ಹುಡುಕ್ಬೋದು. ಆ ನನ್ನ ಸ್ವಸ್ವರೂಪವನ್ನ ನಾ ಹೆಂಗ್ ಹುಡುಕ್ಬೇಕು? ಅದನ್ನ ಎಂದರ ಚಿಂತನ್ ಮಾಡಿವೇನು? ಅದನ್ನ ಹೆಂಗ್ ಹುಡುಕ್ಬೇಕಪ್ಪ ಅಂದ್ರ ಮಹಾಸ್ವಾಮಿ ನಾಮಸ್ಮರಣೆ ಮಾಡ್ಕೋತ,
ಯಾರಿಗೆ ಕಣ್ಣು ಮುಚ್ಚಿ ಕೊಡ್ಬೇಕನ್ನಿಸ್ತದ ಕಣ್ಣು ಮುಚ್ಚಿ ಕೊಡ್ಬೋದು, ಯಾರಿಗೆ ಕಣ್ಣು ತೆಗೆದು ಕೊಡ್ಬೇಕನ್ನಿಸ್ತದ ಕಣ್ಣು ತೆಗೆದು ಕೊಡ್ರಿ. ಕಣ್ಣು ಮುಚ್ಚಿ ಕೂತಾಗ ಸದ್ಗುರು ಕೃಪಾ ತಗೊಂಡು ಸದ್ಗುರು ಆಶೀರ್ವಾದದಿಂದ ಕಣ್ಣು ಮುಚ್ಚಿಕೊಂಡು ನನ್ನ ಸ್ವಸ್ವರೂಪವನ್ನ ತೋರ್ಸಪ್ಪ ಸ್ವಾಮಿ ಅಂತ ಹೇಳಿ ಸಾಕ್ಷಿಭೂತಾಗಿ ಅಲ್ಲಿ ಏನ್ ಕಾಣಿಸ್ತದ ಅದ್ ನೋಡ್ಕೋದ್ ಕೂತ್ಬಿಡೋದು, ಅಂತಃಕರಣದಾಗ ನಾಮಸ್ಮರಣೆ ಮಾಡುದು. ಅದು ಎಷ್ಟೋ ಸಮಯ ಆದ್ಮೇಲೆ ಭಗವಂತ ನಮಗ ಆ ಸ್ವಸ್ವರೂಪದ ಅನುಭವ ಕೊಡ್ತಾನೆ. ಹೆಂಗ್ ಕೊಡ್ತಾನ ಅದು ಯಾರ್ಯಾರಿಗೆ ಹೆಂಗ ಅನುಭವ ಕೊಡ್ತಾನ ಅದು ಭಗವಂತಿಗ ಗೊತ್ತಿರ್ತದ. ಅವಾಗ ಆ ಸ್ವಸ್ವರೂಪ ಏನೇ ಬೆಳಕಾಗ್ಲಿ ಏನೇ ನಮಗ್ ಕಾಣಿಸ್ತು, ಅದು ಕಂಟಿನ್ಯೂ ಕಾಣಿಸ್ಲಿಗತ್ತು, ನಿರಂತರ ಕಾಣಿಸ್ಲಿಗತ್ತು ಅಂತಂದ್ರ ನೀವು ಆ ಸ್ವಸ್ವರೂಪದ ಆನಂದ ಬಿಟ್ಟು ಬರಂಗಿಲ್ಲ ಈ ಪ್ಲೇನ್ ಮೇಲೆ. ರಾಮಕೃಷ್ಣ ಪರಮಹಂಸರು ಪ್ರವಚನ ಕೊಡ್ಬೇಕಾದ್ರ ಅವ್ರ ಎಕ್ದಮ್ ಟ್ರಾನ್ಸ್ನಾಗ ಹೋಗ್ಬಿಡ್ತಿದ್ರಂತ್ರಿ. ಜನರಿಗೆ ಗೊತ್ತೇ ಆಗ್ತಿದ್ದಿಲ್ಲ ಅವ್ರ ಏನ್ ಮಾತಾಡ್ಲಿಕತ್ತಾರಂತೆ. ಅವ್ರು ತಮ್ಮ ಸ್ವಸ್ವರೂಪದ ಆನಂದದೊಳಗೆ ಮುಣಿಗ್ ಬಿಡ್ತಿದ್ರು. ಅವ್ರಿಗೆ ಗೊತ್ತಾಗ್ತಿತ್ತಂತ ಇಲ್ಲೆಲ್ಲಾ ಜನರು ಕೂತಾರ ನಾನ್ ಪ್ರವಚನ ಮಾಡ್ಲಿಕ್ಕೆ ಅಂತ ಗೊತ್ತಾದ್ಕೊಳ್ಳೋ ಒಮ್ಮೆಲ್ಗೆ ಅವ್ರು ಗುಲಾಬ್ ಜಾಮೂನ್ ಅಂತಿದ್ರು. ಅಲ್ಲೇನಾಗ್ತಿತ್ತು, ಬೆಂಗಾಲ್ನಾಗ ಎಲ್ಲಾರ ಮನ್ಯಾಗ ಗುಲಾಬ್ ಜಾಮೂನ್ ಏನೋ ಒಂದ್ ಸ್ವೀಟ್ ಇರ್ತಿತ್ತು, ತಂದು ಬಾಯಾಗ ಹಾಕ್ಬಿಡ್ತಿತ್ತ. ಬಾಯಾಗ ಹಾಕೊಳ್ಳಿ ಅದನ್ನ ತಿನ್ಕೋತ ಮತ್ತ ಈ ಪ್ಲೇನ್ಯಾಗ ಬರ್ತಿದ್ರು ನಮ್ಮ ಜಗತ್ನಾಗ. ಅವರು ಯಾವಾಗ್ಲೂ ಧ್ಯಾನ ಮಗ್ನರಾಗಿ ಆ ಸ್ವಸ್ವರೂಪದ ಆನಂದದಲ್ಲಿದ್ದವರಿಗೆ ನಮ್ಮ ಒಂದು ಸ್ಥಿತಿ ಏನದಲ್ಲ ದೇಹ ಸ್ಥಿತಿ ಒಳಗ್ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದ್ರಿ. ನಮಗ್ ಹೆಂಗ ಆತ್ಮಸ್ಥಿತಿ ಒಳಗ್ ಹೋಗ್ಲಿಕ್ಕೆ ಕಷ್ಟ ಆಗ್ತದ, ನಮ್ಗೆ ಹೆಂಗ ದೇಹ ಸ್ಥಿತಿ ಬಿಟ್ಟು ನಾವು ಅಲ್ಲಿ ಹೋಗ್ಲಿಕ್ಕೆ ಬಹಳ ಒದ್ದಾಡ್ತೀವಿ. ಒದ್ದಾಡೋದ್ರ ಪ್ರಯತ್ನನೇ ಮಾಡಂಗಿಲ್ಲ ನಾವು. ಹಂಗ ಅವರಿಗೆ ನಮ್ಮ ಸ್ಥಿತಿ ಒಳಗ್ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಆ ಸ್ವಸ್ವರೂಪವನ್ನ ಶೋಧನ ಮಾಡೋದು ವಿಠಾಬಾಯಿ ಹೇಳ್ತಾಳ. ಕಣ್ಮುಚ್ಚಿ ನಾಮಸ್ಮರಣೆ ಮಾಡ್ಕೋತ ಸದ್ಗುರು ಸ್ಮರಣದಿಂದ ಸದ್ಗುರು ಕೃಪಾದಿಂದ ನನ್ನ ಸ್ವಸ್ವರೂಪವನ್ನ ತೋರ್ಸಪ್ಪ ಅಂತ ಹೇಳಿ ಸಾಕ್ಷಿಭೂತಾಗಿ ನೋಡ್ಕೋತ ಕೊಡೋದೇ ಧ್ಯಾನ. ಧ್ಯಾನದೊಳಗೆ ಏನು ಇಲ್ಲ. ಎಲ್ಲರಂತರ ಧ್ಯಾನ ಕೊಡ್ರಿ ಧ್ಯಾನ ಮಾಡ್ರಿ ಅಂದ್ರೆ ಧ್ಯಾನ ಮಾಡೋದೇನ, ಧ್ಯಾನದೊಳಗೆ ಏನೂ ಮಾಡೋದಿರಂಗಿಲ್ಲ, ಬರೀ ಸಾಕ್ಷಿಭೂತಾಗಿ ನೋಡೋದಿರ್ತದೆ. ಅದನ್ನೆಲ್ಲೇ ಮಹಾರಾಜ ಸ್ವಾಮಿ ಹೇಳಿಗತ್ತಾರ, ನಿನ್ನ ತಿಳ್ಕೊಂಡು ನಿನ್ನ ಸ್ವರೂಪವನ್ನ ಅರ್ಥ ಮಾಡ್ಕೊಳಪ್ಪ. ಯಾಕ ಸುಮ್ನೆ ವ್ಯರ್ಥ ನಾನು ನೀನು ಅವರು ಇವರು ಅಕಿ ಇಕಿ ಏನಿವೆಲ್ಲ ಏನಪ್ಪಾ ಅಂತಂದ್ರ ಮಾಯಾ ಅಹಂಕಾರದೊಂದು ಈ ಪಸಾರದಲ್ಲಿ ಯಾಕ ಬೀಳಿಗತ್ತಿದಿ? ಬಳೆಚಿ ಅಂದ್ರ ನೀನಾಗೆ ಯಾಕೆ ಬೀಳಿಗತ್ತಿದಿ? ಬಳೆ ಅಂತಂದ್ರ ಸ್ವತಃ ಬಲದಿಂದ ನಮ್ಮ ಸ್ವಬಲದಿಂದ ನಾವು ಹೋಗಿ ಪ್ರಜ್ಞಾಗ್ ಬೀಳಿಗತ್ತಿ. ಅದನ್ನ ಹೇಳಿದ್ರು, ಬಳೆಚಿ ಧರಿಸಿ ಕಾಹ ದೇಹ ಅಹಂಪಣ ಒಳಖೆ ಆಪಣಾಸಿ ಮೀಕೋಣ. ಮೀಕೋಣ ಎಂಬಂತಹದ್ದನ್ಕು ರಮಣ ಮಹರ್ಷಿಗಳ ಆ ರಮಣ ಮಹರ್ಷಿಗಳ ಇಡೀ ತತ್ವನೇ ಅದ. ಹೂ ಆಮ್ ಐ? ನಾವೇನ್ ಅನ್ಕೋತೀವಿ ಮೀಕೋಣ ಅಂದ್ರ ನಾನು ಗುರು ಚಿದಂಬರ್, ನಮ್ದು ಇದು ಆಗಿದೆ 600 ಕೋಟಿ ಮಾಡೀನಿ. 600 ಕೋಟಿ ಮಾಡೀನಿ ಅಂದ್ರೆ 600 ಕೋಟಿ ಕಪಾಳಕ್ ಬಿಗಿಬೇಕು, ಅದು ಅಹಂಕಾರ ಬಂತಂದ್ರ. ಹಂಗಾಗಿ ಮಹಾಸ್ವಾಮಿ ಹೇಳಿಗತ್ತಾರ, ನೀ ಇದ್ರೊಳಗ್ ಬೀಳ್ಬೇಡ. ಆ ಗುಡಿ ಕಟ್ಟಿನಿ, ಇದು ಮಾಡೀನಿ, ಅದು ಮಾಡೀನಿ, ನೌಕರಿ ಮಾಡೀನಿ, ಮಕ್ಕಳನ್ನ ಸಾಕ್ಲಿಗತ್ತೀನಿ, ಲೈಟ್ ಬಿಲ್ ಕಟ್ತೀನಿ, ಬ್ಯಾಂಕಿಗೆ ಹೋಗ್ತೀನಿ, ಇವೆಲ್ಲ ಏನಂತಂದ್ರ ನೀನಾಗೆ ಬಲದಿಂದ ನೀ ಸಂಸಾರದ ಈ ಸಾಗರದೊಳಗ್ ಬೀಳಿಗತ್ತಿದಿ. ಜಾಗೃತ್ ಪಂಚಕದೊಳಗ ಜಗದ್ಗುರುಗಳು ಹೇಳಿಗತ್ತಾರ, ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ. ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗೃತ ಜಾಗೃತಃ. ಜಾಗೃತಿರಪ್ಪ, ನೀನಾಗಿ ಹೋಗಿ ಆ ತೆಗ್ನಾಗ್ ಬೀಳಬಾರ್ದ ಅಂತ ಹೇಳಿ ಮಹಾಸ್ವಾಮಿ ಹೇಳಿಗತ್ತಾರ. ಮತ್ತ ಮಹತ್ವ ಏನ್ ಹೇಳಿಗತ್ತಾರ, ನೀ ಯಾರಂಬಂತಹದ್ದು ನಾನ್ ಯಾರು ಎಂಬಂತಹದ್ದು ಓಳಖೆ ಆಪಣಾಸಿ. ಓಳಖೆ ಅಂದ್ರ ತಿಳ್ಕೋ ನಾ ಯಾರಿದ್ದೀನಿ ಅಂತ ಹೇಳಿ, ಪ್ರಯತ್ನ ಮಾಡು ನಾ ಯಾರಿದ್ದೀನಿ ಅಂತ ತಿಳ್ಕೊಳಿಕ್ಕೆ, ಶೋಧ ಮಾಡು. ಓಳಖೆ ಆಪಣಾಸಿ ಮೀಕೋಣ ಬಾಹೆ ವಿಚಾರೋನ ಬರೇ ಚಿತ್ತಿ. ನಿನ್ನ ಚಿತ್ತದೊಳಗ ವಿಚಾರ ಮಾಡು, ತಿಳ್ಕೋ, ಇದು ಸತ್ಯ ಅದ ಅಂತ ಹೇಳಿಗತ್ತಾರ. ಮುಂದೆ ಹೇಳಿಗತ್ತಾರ, ಸಾಂಡಿ ಸಾಂಡಿ ಹೇ ಕಲ್ಪನಾ ಬರೇ ವಿಚಾರಾವೇ ಆಪುಲ್ಯಾಮನ ದೃಶ್ಯಾಕಾರ ದಿಸತ ಸೇನಾನ ನಾ ಶಿವಂತ ಜಾಣ ಸರ್ವಹಿ. ಮುಂದೆ ಇಲ್ಲಿ ಒಂದ್ ಲೈನ್ ಹೇಳಿಗತ್ತಾರ, ನಾವೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಏನಂದ್ರ, ದೇಹ ಮೀ ಮಣತಾ ಮನಿ. ನಮ್ ಮನಸ್ನಾಗ ನಾನು ಗುರು ಚಿದಂಬರ ಇದ್ದೀನಿ ಅಂತ ಏನಾದ್ರೂ ಬಂತು ಒಂದ್ಸರಿ ದೇಹ ಭಾವ ಅಂತಂದ್ರ, ಆ ಒಂದ್ಸರಿ ಬಂದಂತ ಭಾವಕ್ಕ ಏನಾಗ್ತದಪ್ಪ ಅಂದ್ರ ಕೋಟಿ ಹತ್ಯಾತ ತಕ್ಷಣಿ. ಕೋಟಿ ಬ್ರಹ್ಮ ಹತ್ಯಾ ಮಾಡಿದಂತಹ ಪಾಪ ನಮಗ್ ಹತ್ತದಂತ ನಾನು ಈ ದೇಹ ಅಂತ ನಾವು ತಿಳ್ಕೊಂಡ್ರ
ನನಗ್ಯಾಕೆ ಕೊಡ್ಲಿಲ್ಲ ಉಂಡಿ, ನನಗ್ಯಾಕೆ ಅಲ್ಲಿ ಮೂಲ್ಯಾಕ್ ಕೂಡ್ಸಿದಿ, ನನಗ್ಯಾಕೆ ಹಿಂಗ್ ಮಾಡಿದಿ ಅಂತ ನಂದೇನಾದ್ರ ಭಾವ ಬಂತಂದ್ರ ಕೋಟಿ ಬ್ರಹ್ಮ ಹತ್ಯಾದ ಪಾಪ ಅವಾಗೆ ಹತ್ಕೋತದ. ಹಂಗಾಗಿ ಆ ಕೋಟಿ ಬ್ರಹ್ಮ ಹತ್ಯ ಅಹಂಕಾರ ಬಂದಾಗೊಮ್ಮೆ ಹತ್ಕೊಂಡಂದ್ರ ಕೋಟಿ ಕೋಟಿ ಜನ್ಮ ನಾನಾ ಯೋನಿಗಳ ಈ ಭ್ರಮಣಂ ಅಂತ ತಪ್ಪಂಗಿಲ್ಲ. 84 ಲಕ್ಷ ರಾಶಿಗಳಲ್ಲ, ಇದು 84 ಲಕ್ಷ ಅಲ್ಲ, ಕೋಟಿ ಕೋಟಿ ಜನ್ಮಗಳು. ಹಾಗಾಗಿ ಇಲ್ಲಿ ಏನ್ ಹೇಳಿರ್ತಾರೆ, ಸಾಂಡಿ ಸಾಂಡಿ ಹೇ ಕಲ್ಪನಾ. ಈ ಕಲ್ಪನಾ ಅಂಬಂತಹದೇನದ ತೆಗೆದು ಒಗೆದು ಅದನ್ನ ಝೀರೋ ಮಾಡು. ಝೀರೋ ಮಾಡೋದಂದ್ರೇನು, ಉಳಿಯಬಾರ್ದದು. ಉರು ಅಂತಂದ್ರೇನು, ಉಳಿಯೋದು. ನೂರು ಅಂತಂದ್ರ ಉಳಿಲಾರ್ದ ಇರೋದು. ಹಂಗಾಗಿ ಈ ಕಲ್ಪನಾನ್ನ ನೂರೋ ಮಾಡು. ನೂರೋ ಹೇ ಕಲ್ಪನಾ. ಯಾವಾಗ ನೀ ನೂರೋ ಹೇ ಕಲ್ಪನಾ ಮಾಡ್ತಿದಿ ಅವಾಗ ನಿನ್ನ ಅಹಂಪಣ ಶೂನ್ಯ ಆಗ್ತದ. ನೂರೋ ಹೇ ಕಲ್ಪನಾ ಜಾವೋ ಅಹಂಪಣ. ಅದಕ್ಕ ಮಹಾರಾಜ ಏನ್ ಹೇಳಿದ್ರು, ಮಹಾಸ್ವಾಮಿಗಳು ಏನ್ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜರಿಗೆ, ಸಾಂಡಿ ಸಾಂಡಿ ಹೇ ಕಲ್ಪನಾ. ಈ ಕಲ್ಪನಾ ತೆಗೆದು ಒಗಿ. ನಾನು ಇದು ಮಾಡ್ಲಿಲ್ಲ, ಅವ್ರು ಮಾಡ್ಲಿಲ್ಲ, ಇವ್ರು ಮಾಡ್ಲಿಲ್ಲ, ಇವೆಲ್ಲ ಕಲ್ಪನಾ ಜಗತ್ತದ, ಎಲ್ಲಾ ನಾಶವಂತದ. ಸ್ವಸ್ವರೂಪದಾಗ ವಿಚಾರ ಮಾಡು. ನೀನೇ ಆ ಚಿದಂಬರ ಇದ್ದಿದಿ, ನೀನೇ ಆ ಪರಬ್ರಹ್ಮ ವಸ್ತು ಇದ್ದಿದಿ, ನೀನೇ ಪರಾತ್ಪರ ಪರಬ್ರಹ್ಮ ಇದ್ದಿದಿ. ಹಂಗಿದ್ದಾಗ ನನಗದು ಸಿಕ್ಕಿಲ್ಲ, ನನಗಿದು ಸಿಕ್ಕಿಲ್ಲ. ಎಷ್ಟು ಮೂರ್ಖತನ ಅದ ನೋಡ್ರಿ. ಮಹಾಸ್ವಾಮಿ ಒಂದು ಪ್ರೇಮದಿಂದ ಹೇಳಿಗತಾರ. ಏನಂತ ಹೇಳಿಗತಾರ, ಬಳೇಚಿ ಧರಿಸಿ ಕಾ ದೇಹ ಹಂಪಣ. ಏನ್ಪಾ, ಯಾಕೆ ಇಷ್ಟು ತಿಳುವಳಿಕಿಲ್ಲೇನು, ಯಾಕೆ ಈ ಅಹಂಕಾರದಾಗ ಬಿದ್ದಿದಿ? ತೆಲುಗುನಾಗ ಒಂದು ವೇಮನ ಕವಿ ಬರಿತಾನ್ರಿ, ಏನಂತಂದ್ರ, ಚಪ್ಪು ತಿನಡಿ ಕುಕ್ಕಕ್ಕೂ ಚರುಕುತಿ ಪೆರುಗುನ ವಿಶ್ವದಾಭಿರಾಮ ವಿನುರವೇಮ. ಯಾವಾಗ್ಲೂ ಚಪ್ಪಲಿ ತಿನ್ನಂತ ನಾಯಿಗೆ ಹೋಗಿ ಕಬ್ಬಿನ ಹಾಲು ಕೊಟ್ಟ ಅದು ಏನ್ ಕುಡಿತದೇನ್ರಿ? ಹಂಗ ಮಹಾಸ್ವಾಮಿ ಹೇಳಿಗತ್ತಾರ, ಯಾಕೆ ಈ ಹೊಲಸ್ನಾಗ ಬಿದ್ದು ಹೊಳ್ಳಾಡ್ಲಿಕತ್ತಿದಿ? ಈ ರಾಡಿಯಿಂದ ಹೊರಗ್ ಬಾ, ಈ ಇಂದ್ರಿಯ ತೃಪ್ತಿಯಿಂದ ಹೊರಗ್ ಬಾ. ನೀ ಇಂದ್ರಿಯ ಅಲ್ಲ, ನೀ ದೇಹ ಅಲ್ಲ, ನೀ ಲಿಂಗ ದೇಹ ಅಲ್ಲ, ನೀ ಕಾರಣ ದೇಹ ಅಲ್ಲ, ನೀ ಮಹಾಕಾರಣ ದೇಹ ಅಲ್ಲ, ನೀ ಪರಬ್ರಹ್ಮ ಸ್ವರೂಪ ಇದ್ದೀರಿ. ತಿಳ್ಕೊಳಪ್ಪ ಚಿದಂಬರ ಅಪ್ಪ. ಕೇಳಿಗತಾರ ಸ್ವಾಮಿ, ಯಾಕೆ ಹಿಂಗ್ ಮಾಡ್ತೀಯಪ್ಪ? ಹೆಂಗ್ ಸಣ್ಣ ಹುಡುಗರಿಗೆ ಸಮಾಧಾನ ಹೇಳ್ತಾರ ನೋಡ್ರಿ, ಹಂಗ ಹೇಳಿಗತಾರ. ಒಳಕೆ ಅಪಣಾಸಿ ಮೀಕೋಣ, ತಿಳ್ಕೊಳಪ್ಪ ನೀ ಯಾರಿದ್ದೀಯ ಅಂತ ಹೇಳಿ. ಹಂಗಾಗಿ ಇಲ್ಲಿ ಹೇಳಿಗತ್ತಾರ, ಬರೇ ವಿಚಾರವೇ ಆಪುಲ್ಯಾಮನ. ಬರೇ ಅಂದ್ರ ಆಯ್ತಪ್ಪ, ವಿಚಾರ ಮಾಡು. ನಿನ್ ಮನಸ್ನಾಗ ಕೂತು ನಿವಾಂತವಾಗಿ ವಿಚಾರ ಮಾಡು. ಒಮ್ಮಳಿಗೆ ಟಣ್ಣಂತ ಹಾರ್ಬೇಡ, ಸಮಾಧಾನದಿಂದಿರು. ವಿಚಾರ ಮಾಡು, ಚಿಂತನ ಮಾಡು, ಮಂಥನ ಮಾಡು, ನಿಧಿಧ್ಯಾಸ ಮಾಡು. ಎಲ್ಲ ಒಳಗದ ಬ್ರಹ್ಮಾಂಡದಲ್ಲಿದ್ದಂಥ ಎಲ್ಲ ಪಿಂಡಾಂಡದಲ್ಲದ. ನೀನ್ ಯಾವಾಗ ನಿನ್ನ ಬ್ರಹ್ಮ ಸ್ವರೂಪದ ಅನುಭವ ತಗೊಂಡಿ, ನಿಂದೇನಪ್ಪಾ ಅಂತಂದ್ರ ಅನ್ಲಿಮಿಟೆಡ್ ಪವರ್ಸ್ ಆಗ್ತಾವ್. ನೀನು ಯಾವ ಪರಬ್ರಹ್ಮ ವಸ್ತುವಲ್ಲಿ ಇದ್ದಂತ ಎಲ್ಲಾ ಶಕ್ತಿಗಳು ನಿನಗೆ ಬರ್ತಾವ. ವಿಚಾರ ಮಾಡಪ್ಪ ಅಂತ ಹೇಳಿಗತ್ತಾರ. ಬರೇ ವಿಚಾರವೇ ಆಪುಲ್ಯಾಮನ. ದೃಶ್ಯಾಕಾರ ದಿಸತಸೆ ನಾನಾ ನಾಶವಂತ ಜಾಣ ಸರ್ವಹಿ. ಎಲ್ಲಾ ನಾಶವಂತದರಿ. ನಾವ್ ಹೇಳ್ತೀವಿ, ಇದು ನಂದ್ ಅಪಾರ್ಟ್ಮೆಂಟ್, ಇದು ನಂದದ ನೋಡ್ರಿ, ಇಲ್ಲಿ ರಿಜಿಸ್ಟ್ರೇಷನ್ ಫೀಸ್ ನಾ ಕಟ್ಟೀನಿ, ಸ್ಟಾಂಪ್ ಡ್ಯೂಟಿ ಕಟ್ಟೀನಿ, ಹೆಸರು ನಂದಿಲ್ ಪ್ರಿಂಟ್ ಆಗ್ಯದ. ವಿಚಾರ ಮಾಡು, ಇದು ನಿಂದದೇನು? ನೀ ಎಷ್ಟ್ ದಿವ್ಸ ಇದ್ದೀಯೋ? ನೀ ಎಷ್ಟ್ ದಿವ್ಸ ಇರ್ತಿದಿ? ಹಿಂದಕ್ಕ ಏನಾದ್ರು ನಿಂದಿತ್ತೇನ್ ಈ ಜಗ? ಎಷ್ಟೋ ಏನಪ್ಪಾ ಅಂತಂದ್ರ ಅವ್ರು ತಗೊಂಡ್ರು, ಅವ್ರಿಂದ ಇವ್ರು ತಗೊಂಡ್ರು, ಇವರಿಂದ ಅವ್ರು ತಗೊಂಡ್ರು, ನಾಳೆ ಇನ್ನೊಬ್ರು ಯಾರೋ ತಗೋತಾರ. ದೇವರ ಮನೆ ಈ ಜಗವೆಲ್ಲ ಬಾಡಿಗೆದಾರರು, ಜೀವಿಗಳೆಲ್ಲ. ಕಟ್ಟು ಕರಾರ್ ಇರ್ತದ. ಭಗವಂತ ಯಾವಾಗ ಋಣ ಮುಗಿತು ಆ ಭೂಮಿ ಬ್ಯಾರೆಯವ್ರಿಗೆ ಕೊಟ್ಬಿಡ್ತಾರ. ಮಹಾಸ್ವಾಮಿ ಪ್ರೀತಿಯಿಂದ ಹೇಳಿಗತ್ತಾರಪ್ಪ, ವಿಚಾರ ಮಾಡಿ. ಇವೆಲ್ಲ ಇಷ್ಟೆಲ್ಲಾ ಹೇಳಿದ್ಮ್ಯಾಲ ನೀ ಮತ್ತೆ ಸಣ್ಣ ಹುಡುಗರಂಗ್ ಬಿಹೇವ್ ಮಾಡಿದ್ರ ಏನ್ ಮಾಡ್ಲಿ ಅಂತ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜ್ ಮಹಾಸ್ವಾಮಿ. ದೃಶ್ಯಾಕಾರ ದಿಸತಸೆ ನಾನಾ ನಾಶವಂತ ಜಾಣ ಸರ್ವಹಿ. ನೋಡ್ರಿ, ಇದು ಜಗತ್ತಿನ ಲಯ ಮಾಡಿದ್ನಂದ್ರ ಯಾರ್ದ ಜಗ ರೀ? ಯಾವ ಸ್ಟಾಂಪ್ ಪೇಪರ್ ರೀ? ಜಗತ್ ಪ್ರಳಯ ಆಯ್ತಂದ್ರ ಎಲ್ಲೇ ಹೋಗ್ತಾವೆಲ್ಲ ಎಲ್ಲಾ ಹೋಗ್ಬಿಡ್ತಾವ. ಇವತ್ ನೋಡ್ರಿ, ಅಲ್ಲೇ ಗಾಜಾ ಸ್ಟ್ರಿಪ್ನಾಗ ಆಯ್ತು, ಅಲ್ಲೇ ಪ್ಯಾಲೆಸ್ಟೈನ್ನಾಗ ಆಯ್ತು. ಇವತ್ತ ಊಟ ಸಿಕ್ತಂದ್ರ ನಾಳೆ ಊಟಕ್ಕ ಗತಿ ಇಲ್ಲ. ಅಲ್ಲೇ ಎಂಥ ಪರಿ ಅಲ್ಲೇನಂದ್ರ ಧ್ವಂಸ ಆಗ್ಯದ. ಇದೇ ಪ್ರಳಯ ಅದ ರೀ. ಪ್ರಳಯ ಅಂದ್ರೆ ಇಡೀ ಭೂಮಂಡಲಕ್ಕೆ ಎಟ್ ಎ ಟೈಮ್ ಬರೋದೇನ್ ಬೇಕಾಗಿಲ್ಲ.
ಸಣ್ಣ ಸಣ್ಣ ಪ್ರಳಯದ ನಾಳೆ ಊಟಕ್ ಗತಿ ಇಲ್ಲ, ಅವ್ರ ಎಲ್ಲಿಂದ ಸ್ಟಾಂಪ್ ಪೇಪರ್ ಇಟ್ಕೋತಾರ, ಎಲ್ಲಿಂದ ಬ್ಯಾಂಕ್ ಪೇಪರ್ಸ್ ಇಟ್ಕೋತಾರ, ಎಲ್ಲಿ ಅವ್ರದ್ದು ಮನಿ, ಎಲ್ಲಿ ಫರ್ನಿಚರು, ಎಲ್ಲಿ ಆ ಫಾಲ್ ಸೀಲಿಂಗು, ಲೈಟಿಂಗು, ಎಲ್ಲವರಿ ಅವೆಲ್ಲ. ನಾವ್ ಇವತ್ತು ಏನಪ್ಪಾ ಅಂತಂದ್ರ ಅದ್ರೊಳಗ ಅಂಟ್ಕೊಂಡ್ ಕೂತೀವಿ. ಅದಕ್ಕ ಮಹಾಸ್ವಾಮಿ ಹೇಳಿಗತ್ತಾರ, ವಿಚಾರ ಮಾಡಿ ನೀನು, ದೃಶ್ಯಾಕಾರದ ಇದು ನಾಶವಂತದ. ಇಲ್ಲೇಂದ್ರ ಮಹತ್ವದ ಮಾತು ಹೇಳಿಗತ್ತಾರ, ದೇಹ ಮೀ ಮಣತ ಮನಿ. ನನ್ನ ಮನಸ್ನಾಗೂ ನಾನು ದೇಹ ಇದ್ದೀನಿ, ನಾನು ಗುರು ಚಿದಂಬರ್ ಇದ್ದೀನಿ, ನಾ ಸೋ ಅಂಡ್ ಸೋ ಇದ್ದೀನಿ ಅಂತ ಮನಸ್ನಾಗ ಒಮ್ಮೆ ಬಂತಂದ್ರ ಕೋಟಿ ಬ್ರಹ್ಮ ಹತ್ಯಾದ ಪಾಪ ನಿನಗೆ ಹತ್ತದ ಅಂತ ಹೇಳಿಗತ್ತ. ಎಷ್ಟು ಮಹತ್ವದ ನೋಡ್ರಿ. ದೇಹ ಮೀ ಮಣತ ಮನಿ. ಬಾಯ್ಲಿನೂ ಹೇಳದ್ ಬೇಡ, ಬಾಯ್ಲೆ ಅಹಂಕಾರ ತೋರ್ಸದ್ ಬೇಡ, ಬಿಹೇವಿಯರ್ನಾಗ ಅಹಂಕಾರ ತೋರ್ಸದ್ ಬೇಡ. ಬಿಹೇವಿಯರ್ನಾಗ ಎಲ್ಲಾ ಕಂಟ್ರೋಲ್ನಾಗ ಇರ್ತೀವಿ. ಕಂಟ್ರೋಲ್ ಮಾಡ್ಕೊಂಡ್ 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 ಒಂದ್ ದಿವಸ ಸ್ಫೋಟ ಆಗ್ಬಿಡ್ತದ. ಏನ್ ಸ್ಫೋಟ ಆಗ್ತದ? ನಾನು ಈ ದೇಹ ಇದ್ದೀನಿ ಎಂಬಂತಹದ್ದು ಮನಸ್ನಾಗೂ ಬದಲಾರ್ದಂಗ ಮಾಡ್ಬೇಕಂದ್ರ ನಾನು ಆ ಪರಬ್ರಹ್ಮ ಶುದ್ಧ ಬ್ರಹ್ಮ ಇದ್ದೀನಿ. ಏನು ಫಸ್ಟ್ ಮಹಾಸ್ವಾಮಿ ಹೇಳಿದ್ರು. ಎಷ್ಟು ನಾನಾ ರೀತಿಯಿಂದ ತಿಳಿಸಿ ಹೇಳಿಗತ್ತಾರ ಸ್ವಾಮಿ. ಮಹಾರಾಜರು ಹೇಳಿಗತ್ತಾರ, ಆದ್ರೆ ನಮ್ಗೆ ಹೇಳಿಗತ್ತಾರ. ಇದು ದೇಹ ಮೀ ಮಣತ ಮನಿ ಕೋಟಿ ಹತ್ಯಾ ತತಕ್ಷಣಿ, ಐಸೇ ವಿಚಾರಿ ಅಂತಃಕರಣಿ, ಅಹಂಭಾವ ಸೋಡುನಿ ವೇಗಳ ಹೋಯ. ಎಷ್ಟು ಸುಂದರವಾಗಿ ಏನಪ್ಪಾ ಅಂದ್ರ ಸ್ವಾಮಿ ಉಪದೇಶ ಮಾಡ್ಲಿಕತ್ತಾರ. ನಾನು ಈ ದೇಹ ಅಂತ ನೀ ಅನ್ಕೊಂಡಿ, ಕೋಟಿ ಹತ್ಯಾ ಅಂಬಂಥದ್ದು ಪಾಪ ನಿನಗ್ ಬರ್ತದ. ಆ ಕೋಟಿ ಹತ್ಯಾ ಪಾಪ ಬರ್ತದಂಬಂಥ ಒಂದು ಏನು ಸತ್ಯ ಅದ ಅದನ್ನಾದ್ರೂ ತಿಳ್ಕೊಂಡು ನೀ ವಿಚಾರ ಮಾಡಪ್ಪ. ಐಸೇ ವಿಚಾರಿ ಅಂತಃಕರಣಿ, ಈ ಕೋಟಿ ಹತ್ಯಾದ ಪಾಪ ನನಗ್ ಬರ್ತದ ಅಂತೇಳಿ ವಿಚಾರ ಮಾಡಪ್ಪ. ವಿಚಾರ ಮಾಡಿ ಈ ಅಹಂಭಾವನ್ನ ಬಿಟ್ಟು ವೇಗಳ ಹೋಯ, ಅಂದ್ರ ನಾ ಈ ದೇಹ ಅಲ್ಲ, ದೇಹಕ್ಕಿಂತ ಬ್ಯಾರೇ ಇದ್ದೀನಿ. ವೇಗಳ ಅಂದ್ರ ಬ್ಯಾರೇ ಇದ್ದೀನಿ, ಅಂದ್ರೆ ಬ್ಯಾರೆ ಆಗು ಅಂತ ಹೇಳಿಗತ್ತಾರ ಮಹಾಸ್ವಾಮಿ. ಈ ದೇಹ, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಜಡದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ, ಮಹಾಕಾರಣ ದೇಹ, ಇವೆಲ್ಲವನ್ನು ಬಿಟ್ಟು ನಾ ಬ್ಯಾರೆ ಪರಬ್ರಹ್ಮ ವಸ್ತು ಇದ್ದೀನಿ ಅಂತ ಹೇಳಿ ನೀ ಬ್ಯಾರೆ ಆಗಿಬಿಡು. ಈ ದೇಹವನ್ನ ಸಾಂಡಿ ಅಂದ್ರೆ ಒಗದ್ ಬಿಡು. ಸಾಂಡುನಿಯ ಮೀತುಪಣ ಸದಾಕರಾವೇ ಸ್ಮರಣ. ಮೀತುಪಣ ಅಂದ್ರೆ ನೀ ಬ್ಯಾರೆ ನಾ ಬ್ಯಾರೆ ಎಂಬಂತಹದ್ದೇನದಲ್ಲ. ನನಗ ಗುಲಾಬ್ ಜಾಮೂನ್ ಕೊಡ್ಲೇ ಇಲ್ಲ, ಬರೀ ಅವಲಕ್ಕಿ ಕೊಟ್ರು, ಅವ್ರಿಗೆ ನೋಡ್ರಿ 2 ಗುಲಾಬ್ ಜಾಮೂನ್ ಕೊಟ್ಟಾರ. ಏನ್ ಮಾಡ್ತಿ ತಗೊಂಡು? ಗುಲಾಬ್ ಜಾಮೂನ್ ತಿಂದು ಏನ್ ಅಚೀವ್ ಮಾಡ್ತೀನಿ? ಮನುಷ್ಯ ಜನ್ಮದ ದೇಹ ಮುಖ್ಯ ಉದ್ದೇಶ ಏನದ? ಗುಲಾಬ್ ಜಾಮೂನ್ ತಿನ್ಲಿಕ್ ಬಂದಿಲ್ಲ ನೀ ಇಲ್ಲೇ. ಅವ 10 ಗುಲಾಬ್ ಜಾಮೂನ್ ತಿನ್ಲಿ, ಏನಾರ ಮಾಡ್ಕೊಳ್ಳಿ, ನಿನಗೇನು ಸಿಕ್ಕದ ಅದು ದೇಹನ ಅಲ್ಲ ಅಂದಾಗ ಅದಕ್ಕೆ ಏನ್ ಸಿಕ್ಕದ? ದೇಹಕ್ಕೆ ಸ್ವಲ್ಪ ಹಾಕದ್, ದೇಹ ಬರೇ ಮಾಧ್ಯಮ ಅದ. ವಿಚಾರ ಮಾಡಂತ ಹೇಳಿಗತ್ತಾರ ಸ್ವಾಮಿ. ಹಂಗಾಗಿ ದೇಹ ಮೀ ಮಣತ ಮನಿ. ನೀ ಅಹಂಕಾರ ಪ್ರದರ್ಶನ ಮಾಡೋದ್ ಬೇಡ, ಅಹಂಕಾರದ ಬಿಹೇವಿಯರ್ ಬೇಡ, ಅಹಂಕಾರದಿಂದ ಮಂದಿಗೆ ಬಾಯೋದು ಬೇಡ, ಏನು ಬೇಡ. ಬರೇ ಮನಸ್ನಾಗ ನನಗ ಇದು ಕೊಡ್ಲಿಲ್ಲ ಅಂತ ಬಂತು ಅಂದ್ರ ಕೋಟಿ ಬ್ರಹ್ಮ ಹತ್ಯಾ ಪಾಪ. ಇದನ್ ವಿಚಾರ ಮಾಡು. ಐಸೇ ವಿಚಾರಿ ಅಂತಃಕರಣಿ. ಈ ಕೋಟಿ ಹತ್ಯಾದೇನು ಪಾಪ ಬರ್ತದಲ್ಲ, ಅದನ್ನ ಅಂತಃಕರಣದಾಗ ವಿಚಾರ ಮಾಡಿ ಈ ದೇಹವನ್ನ ಬಿಟ್ಟು ಅದನ್ನ ಒಗೆದು ನೀನೆಂತಂದ್ರೆ ಡಿಟ್ಯಾಚ್ ಆಗಿ ಆ ಬೇರೆ ಆಗ್ಬಿಡಪ್ಪ. ಇದರಿಂದ ವೇಗಳ ಹೋಯ, ಅಹಂಭಾವ ಸೋಡುನಿ, ನಾನೇ ಈ ದೇಹ ಎಂಬಂತಹದ್ದು ತತ್ವವನ್ನ ಬಿಟ್ಟು, ಆ ದೇಹವನ್ನ ಬಿಟ್ಟು ನೀ ಬೇರೆ ಆಗ್ಬಿಡು ಅಂತ ಇಲ್ಲೇ ಹೇಳಿಗತ್ತಾರ. ಇದು ಗುರು ಉಪದೇಶ ಇನ್ನು ಅದ. ಮತ್ ಮುಂದಿನ ಇದ್ರೊಳಗ ಮುಂದೆ ಏನೇನ ನವರತ್ನ ಮಾಲಾದೊಳಗ ಇನ್ನು ಏನೇನ್ ಬರ್ತಾವ? ಗುರುಗಮ್ಯ ಠೇವ, ಜ್ಞಾನಗರ್ಭ, ಮಹಾನುಭಾವ, ಬ್ರಹ್ಮಾನಂದ ಲಹರಿ, ಬ್ರಹ್ಮಾನುಭವ, ಅದ್ವೈತ ಸಾರ, ಕರುಣಾಸಾಗರ, ಅಮೃತಾನಂದ. ಇವು 9 ಏನವ, ಇವನ್ನ ಸೀರಿಯಲ್ ಆಗಿ ಇದನ್ನ ಶುರು ಮಾಡಿ ಇದನ್ನ ಕಂಟಿನ್ಯೂ ಮಾಡೋಣ. ಇದೇನಂತಂದ್ರ ಸಂಪೂರ್ಣ ಅಂದ್ರೆ ಬಹಳ ಡ್ರೈ ಇರ್ತದ ಸಬ್ಜೆಕ್ಟ್. ಯಾವ್ದು ಕಥಾ ಚಮತ್ಕಾರ ಇವು ಯಾವ ಇರಂಗಿಲ್ಲ ಇಲ್ಲೇ. ಹಂಗಾಗಿ ಸ್ವಲ್ಪ ನಿಮ್ಗ ನಡುವ ಇದು ಇಂಟ್ರೆಸ್ಟ್ ಬರ್ತದೋ ಇಲ್ಲೋ, ಮ್ಯಾಮ್ ನಿದ್ದೆ ಬಂದ್ರು ಬರ್ಬೋದು, ಹೇಳಲಿಕ್ ಬರಂಗಿಲ್ಲ. ಆದ್ರೂ ಬಹಳ ಏನಂದ್ರೆ ನಮ್ಮ ಜನ್ಮವನ್ನ, ನಮ್ಮ ಮನುಷ್ಯ ಜನ್ಮದ ನಮ್ಮ ವಿಚಾರದ ಒಂದು ದಿಶಾನೇ ಬದಲಿ ಮಾಡುವಂತ ತತ್ವಗಳನ್ನ ರಾಜಾರಾಮ್ ಮಹಾರಾಜರ ನಿಮಿತ್ತ ಮಾಡ್ಕೊಂಡು ಮಹಾಸ್ವಾಮಿ ಉಪದೇಶ ಮಾಡ್ಯಾರ. ಹಂಗಾಗಿ ಇದು ಎಷ್ಟನೇ ಓವಿ ಅದ? ಇದು 10ನೇ ಓವಿ ಎಂಬಂತಹದ್ ಮುಗಿತು. 10ನೇ ಇದ್ರೊಳಗೆ ಏನಂತಂದ್ರೆ ಇದು ಗದ್ಯ ರೂಪದಾಗ, ಹಂಗಾಗಿ ದಾಸಮಣೆ ಇದ್ರೊಳಗೆ ಬರಂಗಿಲ್ಲ. ಹಾಗಾಗಿ 10ನೇ ಶ್ಲೋಕ ಮುಗಿತು.
ಮತ್ತಿದನ್ನ ಮುಂದುವರ್ಸೋಣ ಮುಂದಿನ ಗುರುವಾರ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾ ಸದ್ಗುರುಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಜೈ ಚಿದಂಬರಂ.